ಓಕೆ, ಸೊ ನಮಸ್ಕಾರ ಮಿತ್ರರೇ. ಸೊ ಈ ಪ್ರತಿ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೊಂದು ಸಂಚಿಕೆ. ಇವತ್ತು ಬುಧವಾರ 12 ಆಗಸ್ಟ್ 2026 ಮತ್ತೆ ನಾವೆಲ್ಲ ಸೇರಿದ್ದೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಥರ ವಿಷಯಗಳನ್ನು ಮಾತಾಡಬೇಕು ಅಂತ ಒಂದು ಯೋಚನೆ ಇದೆ. ನಮ್ಮ ಈ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ ಇದರಲ್ಲಿ ನಾವು ಒಂದು ಮುಂದಿನ ಹಾದಿಯಲ್ಲಿ ಸಸ್ಯಗಳು ಸಸ್ಯವನ್ನು ಪೋಷಿಸುತ್ತವೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಆಮೇಲೆ ನಮ್ಮ ಜೊತೆ ಜೋಡಿಸ್ಕೊಂಡಿರ್ತಕ್ಕಂಥ ರೈತರು ನಿಮ್ಮ ಒಂದು ಅನುಭವ, ನಿಮ್ಮ ಕೃಷಿ ಅನುಭವವನ್ನು ನೀವು ಹೇಳ್ತಾ ಬನ್ನಿ. ನಿಮ್ಮಲ್ಲಿ ಏನು ಬೆಳೆ ಇದೆ, ಏನು ಮಾಡಿದ್ದೀರಿ, ಇವಾಗ ಏನು ಸಿಗುತ್ತೆ ಅದ್ರ ಬಗ್ಗೆ. ಇದಕ್ಕೆ ಮುಂಚೆ ಅಂದರೆ ಬುಧವಾರ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನನಗೆ ನಿಮ್ಮ ಅನುಭವ ಹಂಚ್ಕೊಳ್ಳೋದು ಫೋಟೋ ಅಥವಾ ವಿಡಿಯೋ ಏನಾದ್ರು ಇದ್ದು ಕಳಿಸ್ಕೊಟ್ರೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಇವತ್ತು ಇಬ್ಬರು ನಮ್ಮ ನೆಟ್ವರ್ಕ್ ಫಾರ್ಮರ್ಸು ಇವತ್ತು ಶೇರಿಂಗ್ ಮಾಡ್ತಾರೆ. ಅವ್ರದ್ದು ಫೋಟೋಸ್ ಬಂದಿದೆ ನಮಗೆ, ಅದನ್ನು ನಾವು ನೋಡ್ತಾ ಹೋಗೋಣ. ಮತ್ತು ನೀವು ಕೂಡ ಜೋಡಿಸ್ಕೋಬೋದು, ಹೇಳ್ತಾ ಬರ್ಬೋದು. ಏನಪ್ಪ ಅಂದರೆ ವಿಡಿಯೋ ಮತ್ತು ಇದು ನೀವು ಕಳಿಸಿದ್ರೆ ಮಾತ್ರ ಮತ್ತೆ ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಮ್ಯೂಟಲ್ಲಿರಿ. ಆಮೇಲೆ ನಾವು ಈ ಕಳೆದ ಶನಿವಾರ ಆಗಸ್ಟ್ 8ನೇ ತಾರೀಕು ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಇಲ್ಲಿ ನಮ್ಮ ಒಂದು ದಿನದ ಸೆಮಿನಾರ್ ಕಾರ್ಯಕ್ರಮ ಅದನ್ನು ನಡೆಸಿದ್ವಿ. ಆ ಸೆಮಿನಾರ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರಿ. ನಮ್ಮ ಬುಧವಾರದ ಈ ವೆಬಿನಾರ್ನಲ್ಲಿದ್ದವರು ಅಲ್ಲಿ ಬಂದಿದ್ರಿ, ಕೆಲವರು ಹೊಸಬರು ಸಹ ಜೋಡಿಸ್ಕೊಂಡಿದ್ರಿ ನಮ್ಮ ಜೊತೆ. ಅದರ ಬಗ್ಗೆ ಒಂದು ಸ್ವಲ್ಪ ಅನುಭವ ಹಂಚ್ಕೊತಾ ಹೋಗೋಣ. ಸೊ ನಮ್ಮ ಕಳೆದ ಶನಿವಾರದ ಸೆಮಿನಾರ್ ಹೇಗಾಯಿತು, ಅದರ ಏನೇ ವಿಷಯಗಳನ್ನು ನಾವು ಮಾತಾಡಿದ್ವಿ, ನಿಮಗೇನು ಹೊಸ ವಿಷಯಗಳು ತಲುಪುತ್ತೆ, ಮುಂದೆ ಆ ಥರ ಮತ್ತೆ ನಾವು ಕಾರ್ಯಕ್ರಮವನ್ನು ಜೋಡಿಸ್ಕೋಬೋದೆ, ಮಾಡ್ಕೋಬೋದೆ, ಅದರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಬೇಕಾಗಿದೆ. ಮತ್ತು ನಂತರ ಮುಂದಿನ ಹಂತದಲ್ಲಿ ನಾವು ವೆಬಿನಾರಿಂದ ಸೆಮಿನಾರಿಗೆ ಬಂದ್ವಿ. ಸೆಮಿನಾರಿಂದ ವರ್ಕ್ಶಾಪ್ ಅಂತ ಹೇಳ್ತೀವಿ. ನಮ್ಮ ಕಲಿಕೆ ನಿರಂತರವಾಗಿ ಮುಂದುವರಿಬೇಕು, ಪರಸ್ಪರ ಹಂಚಿಕೆ ಆಗ್ತಿರಬೇಕು ಅನ್ನೋ ಉದ್ದೇಶದಿಂದ ಮುಂದಿನ ಹಂತದಲ್ಲಿ ನಾವು ವೆಬಿನಾರಿಂದ ಸೆಮಿನಾರಿಂದ ವರ್ಕ್ಶಾಪ್ಗೆ ಅಂತೇಳಿ ಒಂದು ವರ್ಕ್ಶಾಪ್ನ ಮತ್ತೆ ಕಂಡಕ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ರಾತ್ರಿ ನಾವು ಅಲ್ಲೇ ಕೃಷಿ ಭೂಮಿನಲ್ಲಿ ಇದ್ದು ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ರೈತರ ಅನುಭವವನ್ನು ನಾವು ಪಡ್ಕೋಬೇಕಾಗಿದೆ. ಇದಿಷ್ಟು ಕಲಿಕೆಯ ಹಂತಗಳು. ಯಾರೋ ಕನ್ಸಿಸ್ಟೆಂಟಾಗಿ ಈ ಕಲಿಕೆಯ ಹಂತಗಳಲ್ಲಿ ನಮ್ಮ ಜೊತೆ ಜೋಡಿಸ್ಕೊಂಡಿರ್ತೀರೋ ನಿಮಗೆ ಇದೇನು ನೈಸರ್ಗಿಕ ಕೃಷಿ, ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ, ಇದರದ್ದು ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಮತ್ತು ನೀವು ಅದನ್ನು ನಿಮ್ಮ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಮತ್ತು ಆ ಫೀಡ್ಬ್ಯಾಕ್ನ ನಮ್ಗೆ ಹೇಳ್ತಾ ಬರ್ಬೋದು. ಸೊ ಇದಿಷ್ಟು ಇವತ್ತಿನ ಅಜೆಂಡಾ ಆಗಿದೆ. ಸೊ ಈಗ ಮತ್ತೆ ವಿವರಣೆ ಪಡ್ಕೊತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ weekly webinar on Wednesday 8:30 p.m. Another episode today, Wednesday 12th August 2026. So in this week episode we are trying to discover few points. One is we have the concept of plants feeding the plant. As per our 000 natural farming, we will going to explore only the plant residues to manage our commercial crops and the food crops. So how do these plants will complement? These plants complements the plant of interest. That is called plants feed the plant. That's a new concept which you are developing. So it's already implemented in many of our farms. So that will be discussed to the next level today. Again, we'll have a sharing by our network farmers. You are getting connected in this webinar regularly every week after week. So anybody wants to share your journey, your current status and some of the resources available with you which you wanted to explain to the network farmers, this is the right time. So as I said, this works like a WhatsApp group also. We don't have a dedicated WhatsApp groups. We'll only share everything on Wednesday 8:30 p.m. So today 2 farmers have been expressed their desire to share their progress and some of the resource available with them. We have an opportunity to listen to those 2 farmers. Plus, moving forward from the next week onwards, if anybody wants to share their progress, their resources available with them which you wanted to share. So you can please send that video or a photo to us before 2 p.m. on Wednesday, such that we can display it on 8:30 p.m. and we can go and explain to the benefit of other network farmers. That's the thing. Another thing we are doing, that is called sharing by our network farmers. Third thing is we moved from this webinar to the seminar. The first seminar happened on last Saturday, 8th August 2026 at Green Path Organic Restaurant, Sampigi Road, Malleshwaram. So few of you who are the regular participant of this Wednesday 8:30 webinar also took the initiative to be there on that seminar. So we have spent one full day, 10 a.m. to 5 p.m., 5:30 p.m. on that day. So anybody who have attended that seminar and would like to share your experience, again there is a slot available. You can make use of it and share your experience of seminar.
and also give us the feedback such that we can continue to create these kind of programs such that our learning can be continuous. Lastly, so again from webinar to seminar, from seminar we need to move towards the next level, that's called workshop. So generally last year we tried to do 1 day workshop, that is the visitors day in our farms, but this time last month we have tried a 2-day workshop with an overnight stay. We got a good response and motivation to do this again. So we would like to host one more 2-day workshop with an overnight stay in our farm, that is in Dodballapur. So I'm going to share that details also, and the dates will be announced today. Whoever is interested to come participate, stay overnight with us and learn practically with the plants, with the farm structures. All the things can happen to you. So there is another opportunity being created from our side. So that is the summary of today's agenda. So let us move on to the in detail discussion. So now as the standard instructions, so please keep your camera off. This is a audio bridge. We are only discussing on the audio. Please don't switch on your camera on your phone or a computer. It unnecessarily wastes your internet or the battery power on the computer or your mobile phone. So please switch off the camera. Stay only on the microphone, and always keep your microphone muted because this is getting recorded also. So a lot of surrounding noise may come. So please stay muted. Only when your turn comes, or when you want to ask something, when you want to share something, when you want to give your feedbacks, that time you can unmute yourself, express yourself, and then again go to the mute. This is a standard thing. Please do it. And so avoid cross talks and wait for your times. Anybody wants to ask anything, please raise your hands or just wait for the opportunity. We will going to give you sufficient opportunity for all of you to make your sharing or a feedback. So that is the standard instructions of this webinar. Next channel is next part is, let us get introduced to new network farmers who are getting connected to this. ಮಿತ್ರರೇ, ಈ ಒಂದು ವೆಬಿನಾರ್ನಲ್ಲಿ ನೀವು ಭಾಗವಹಿಸುವಾಗ ಇದರಲ್ಲಿ ಆಡಿಯೋ ಮಾತ್ರ, ಧ್ವನಿ ಮಾತ್ರ ಕೇಳಿಸುತ್ತೆ, ವಿಡಿಯೋಸ್ ಬೇಕಾಗಲ್ಲ. ಇದು ಆಡಿಯೋ ಬ್ರಿಡ್ಜ್ ಅಂತ ಹೇಳ್ತೀವಿ ಗೂಗಲ್ ಮೀಟಲ್ಲಿ. ಸೊ ದಯವಿಟ್ಟು ನೀವು ಕ್ಯಾಮ್ರಾಗಳನ್ನು ಆಫ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ, ಮತ್ತು ಮ್ಯೂಟ್ ಸ್ಟೇಟಸಲ್ಲಿರಿ. ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ನಿಮ್ಮದು ಬ್ಯಾಟ್ರಿ ಬೇಗ ಡ್ರೈ ಔಟ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾದಲ್ಲಿ ನಾವೇನು ತೋರಿಸುವಂಥದ್ದೇನಿಲ್ಲ, ಎಲ್ಲವೂ ಈ PPT ಸ್ಲೈಡಲ್ಲೇ ಬರ್ತಾ ಇರುತ್ತೆ. ಹಾಗಾಗಿ ನೀವು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ, ಮ್ಯೂಟಲ್ಲಿರಿ. ನಿಮ್ಮ ಸರದಿ ಬಂದಾಗ ಅಥವಾ ನೀವೇನಾದ್ರು ಹೇಳುವಾಗ, ನೀವು ಮಾಹಿತಿ ಕೊಡುವಾಗ ಅಥವಾ ಅನುಮಾನಗಳನ್ನು ಹೇಳುವಾಗ ನೀವು ಆವಾಗ ಅನ್ಮ್ಯೂಟ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮತ್ತೆ ಮ್ಯೂಟ್ ಆಗಿರಿ. ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ಸರೌಂಡಿಂಗ್ ನಾಯ್ಸ್ ಬರಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಯಾವಾಗಲೂ ನೀವು ಅನ್ಮ್ಯೂಟ್ ಆಗಿರಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಹಾಗಾಗಿ ಇದಿಷ್ಟು ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ. ಮುಂದಿನ ಹಂತದಲ್ಲಿ ಈ ಬುಧವಾರ ಆಗಸ್ಟ್ 12, ಸೊ ಯಾರು ಹೊಸದಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದರೆ, ಕಳೆದ 1-2 ವಾರದಿಂದ ಹೊಸದಾಗಿ ಬಂದಿದ್ದರೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಅದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ, ನಿಮ್ಮ ಫೋನನ್ನು ಇವಾಗ ಒಬ್ಬರಾದ್ಮೇಲೆ ಒಬ್ಬರು ಅನ್ಮ್ಯೂಟ್ ಮಾಡಿಕೊಂಡು ನಿಮ್ಮ ಹೆಸರು, ನಿಮ್ಮ ವಾಸಸ್ಥಳ ಮತ್ತು ನಿಮ್ಮ ಕೃಷಿ ಭೂಮಿ ಎಲ್ಲಿದೆ ಮತ್ತು ಯಾವ ಬೆಳೆಗಳನ್ನು ನೀವಲ್ಲಿ ಬೆಳೀತಾ ಇದ್ದೀರಾ ಅದನ್ನು ನಾವು ಹೇಳ್ತಾ ಬನ್ನಿ. ಮತ್ತು ನೀವು ಯಾವ ಬೆಳೆಗಳಿದೆ ಮತ್ತು ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ, ಮತ್ತು ಮುಂದಿನ ಹಂತದಲ್ಲಿ ನೀವು ಯಾವ ರೀತಿ ಬೆಳೆಗಳನ್ನು ಮಾಡಬೇಕು ಅಂತಿದ್ದೀರಾ ಮತ್ತು ಯಾವ ರೀತಿ ನೀವು ನಿರ್ವಹಣೆ ಮಾಡಬೇಕು ಅಂತಿದ್ದೀರಾ, ಇದಿಷ್ಟನ್ನು ನೀವು ಸೂಕ್ಷ್ಮವಾಗಿ ತಿಳಿಸ್ಬಿಡ್ರಿ. ಮತ್ತು ಡೀಟೇಲ್ ಆಗಿ ಬೇಕಾದ್ರೆ ನಿಮ್ಮ ತೋಟದ್ದೇ ಸಾಕಷ್ಟು ಟೂರ್ನ ನೀವು ಇಲ್ಲಿ ಕೊಡ್ಬೋದು. ಯಾಕಂದರೆ ಇದು ಸ್ಲಾಟ್ ಎಲ್ರಿಗೂ ಓಪನ್ ಇರುತ್ತೆ. ಅದಕ್ಕೆ ಬೇಕಾದ್ರೆ ನೀವು ಇನ್ನೊಂದು ನೀವು ಆ ಥರ ನಿಮ್ಮದು ಫೋಟೋಸ್ ವಿಡಿಯೋಸ್ ಕಳಿಸಿದ್ರೆ ನಿಮ್ಮ ತೋಟದ ಒಂದು ವಿವರಣೆ ಸಹ ಡೀಟೇಲಾಗಿ ಸಹ ಇಲ್ಲಿ ಕೊಡ್ಬೋದು. ಬಟ್ ಇವತ್ತು ಮಾತ್ರ ಸೂಕ್ಷ್ಮವಾಗಿ ಇದಿಷ್ಟೇ ಮಾಹಿತಿಯನ್ನು ನೀವು ಕೊಡ್ತಾ ಬನ್ನಿ. ನಂತರ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಫ್ರೆಂಡ್ಸ್, ದಿಸ್ ಇಸ್ ಅ ಟೈಮ್ ಟು ಹ್ಯಾವ್ ಎ ಕ್ವಿಕ್ ಇಂಟ್ರಡಕ್ಷನ್. whoever has connected recently to this Wednesday 8:30 webinar, please one by one, please unmute yourself, have a quick introduction. ಪರಿಚಯ ಮಾಡ್ಕೊಳ್ಳಿಯಪ್ಪ, ಯಾರು ಹೊಸದಾಗಿ ಜೋಡಿಸ್ಕೊಂಡಿದ್ರೆ ನಮ್ಮ ಜೊತೆ. ಹಲೋ, ಅನ್ಮ್ಯೂಟ್ ಮಾಡ್ಕೊಂಡು ಹಾಂ ಹೇಳಿ ಅಮ್ಮ. ಹಲೋ, ನಾನು ಶಾರದಮ್ಮ ಮಾತಾಡ್ಬೋದು? ಇವಾಗ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ಕೇಳಿಸ್ತಾ ಇದೆ. ಇವಾಗ ನೀವು ನಿಮ್ಮ ಬಗ್ಗೆ ಒಂದು ಸೂಕ್ಷ್ಮವಾಗಿ ಪರಿಚಯ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಫೋಟೋಸ್ ಬಂದಾಗ ಮತ್ತೆ ಬಂದು ಶೇರಿಂಗ್ ಕೊಡೋರಂತೆ. ಹಲೋ, ನನ್ನ ಹೆಸರು ಶಾರದಮ್ಮ ಅಂತ. ನಾನು ಬೀದರ್ನಲ್ಲಿದ್ದೇನೆ. ನನಗೆ ಕೃಷಿ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತಾ. ಅದಕ್ಕೆ ಈಗ 1.5 ಎಕರೆಯಲ್ಲಿ ಒಂದು ಅರ್ಧ ಎಕರೆ ಮನೆ ಅದ ಹಂಗೆಲ್ಲ ಹೋಗಿದೆ. 1 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದೇವ್ರಿ. ಸ್ವಲ್ಪ ಮುಖ್ಯವಾಗಿ ಹಣ್ಣಿನ ಬೆಳೆ, ತರಕಾರಿ ಬೆಳೆ ಎಲ್ಲ ಹಾಕಿದೆ. ಓಕೆ,
ಹಾ. ಮತ್ತೆ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಮ್ಮ? ನೀರಾವರಿ ನಮ್ದು ಬೋರ್ವೆಲ್ ಇದಾರೆ, ಆಮೇಲೆ ಎಲ್ಲ ಡ್ರಿಪ್ ಪೈಪ್ ಹಾಕಿದೆ. ಹಾಂ, ಸರಿ 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 ಮೇಡಮ್. ಸೊ ನಮ್ಮ ವೆಬಿನಾರ್ಗೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಇನ್ಸಿಡೆಂಟ್ಲಿ ಇವತ್ತು ನಿಮ್ಮ ಕೃಷಿ ಬಗ್ಗೆ, ಪಯಣದ ಬಗ್ಗೆ ಮತ್ತು ಅದರ ಬಗ್ಗೆ ಮತ್ತೆ ನೀವು ಮಾಹಿತಿ ಕೊಡೋರಂತೆ. ನಾನು ಅಲ್ಲಿಗೆ ಬಂದಾಗ ಮತ್ತೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ ಮೇಡಮ್. ಹಾ ಹಾ ಓಕೆ, ಥ್ಯಾಂಕ್ ಯು. ಇನ್ಯಾರು ಹೊಸದಾಗಿ ಸೇರ್ಕೊಂಡಿದ್ದಾರೆ ಮಿತ್ರರೇ? ಎನಿಬಡಿ ಹ್ಯಾಸ್ ಜಾಯಿಂಡ್ ನಾವು? ಸೊ ಶಾರದಮ್ಮ ಫ್ರಮ್ ಬೀದರ್, ಸೊ ಶಿ ಹಸ್ ಮೇಡ್ ಅರ್ ಇಂಟ್ರಡಕ್ಷನ್. ಶಿ ಗಾಟ್ ಅಬೌಟ್ close to 1.5 acres of farmland in Bidar. So she got a farmhouse there and she grows multiple crops. Today she has sent couple of photos that will come under the farmer sharing. Anyone else who wanted to introduce, newly joined to our webinar, please. ಹೊಸದಾಗಿ ಯಾರು ಜೋಡಿಸ್ಕೊಂಡಿದ್ರೆ ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕಪ್ಪ ಈ ಪ್ಲಾಟ್ಫಾರ್ಮ್ನಲ್ಲಿ. ಓಕೆ, ಸೊ ಯಾರು ಹೊಸದಾಗಿ ಸೇರ್ಕೊಂಡಿಲ್ಲ ಅಂತ ಅನ್ಕೊತೀನಿ. ನೋಡೋಣ, ಮುಂದುವರಿತಾ ಹೋಗೋಣ ಮಿತ್ರರೇ. ಸೊ ಇವತ್ತಿನ ಒಂದು ವಿಷಯ ಮಂಡನೆ ಮಾಡ್ಕೊಂಡ್ಬಿಡೋಣ. ಇದು ನಾವು ಕಂಡುಹಿಡ್ಕೊಂಡಿದ್ದು ಸಸ್ಯಗಳು, ಇತರ ಸಸ್ಯಗಳು ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಸೊ ದ ಅದರ್ ಪ್ಲಾಂಟ್ಸ್ ಫೀಡ್ ದಿ ಪ್ಲಾಂಟ್. ದಿ ಪ್ಲಾಂಟ್ ಈಸ್ ಮೈ ಕಮರ್ಷಿಯಲ್ ಕ್ರಾಪ್ ಆಫ್ ಇಂಟ್ರೆಸ್ಟ್. ಅದರ್ ಪ್ಲಾಂಟ್ಸ್ ಆರ್ ದ ಸಪೋರ್ಟಿಂಗ್ ಪ್ಲಾಂಟ್ಸ್. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಆಸ್ ಪಾರ್ಟ್ ಆಫ್ ದಿ 000 ನ್ಯಾಚುರಲ್ ಫಾರ್ಮಿಂಗ್ TGNF. So we will try to understand this in detail now with 1 or 2 examples. How these plants feed the main plant. That is the concept of plants feed the plant. ಸಸ್ಯಗಳು, ಇತರ ಸಸ್ಯಗಳು ನನ್ನ ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಇದು ಈ ಒಂದು ಕಾನ್ಸೆಪ್ಟಲ್ಲಿ ವಿಚಾರದಲ್ಲಿ ನಾವು ನಮ್ಮ ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿ ಒಳಸರಿಗಳ ನಿರ್ವಹಣೆ ಮತ್ತು ಬೆಳೆ ಸಸ್ಯಗಳ ಸಂಪೋಷಣೆಗೆ ನಾವು ಈ ಒಂದು ಹಾದಿಯನ್ನು ಅನ್ವೇಷಣೆ ಮಾಡ್ಕೊಂಡಿದ್ದೀವಿ. ನಮಗೆ ಇದರಲ್ಲಿ ಸಾಕಷ್ಟು ರಿಸಲ್ಟ್ಸ್ ಬಂದಿದೆ. ಉದಾಹರಣೆಗೆ ಇತರ ಸಸ್ಯಗಳು ಅಂದರೆ ಯಾವುದು, ಬೆಳೆ ಸಸ್ಯ ಅಂದರೆ ಯಾವುದು? ಬೆಳೆ ಸಸ್ಯ ಅಂದರೆ ಯಾವುದರಲ್ಲಿ ನಾವು ವಾಣಿಜ್ಯಿಕ ಉದ್ದೇಶವಿಟ್ಟುವಾಗಿ ಬೆಳಿತೀವೋ ಅದನ್ನು ನಾವು ಬೆಳೆ ಸಸ್ಯ ಅಂತೀವಿ. ಆಹಾರ ಬೆಳೆಗಳು, ಹಣ್ಣಿನ ಬೆಳೆಗಳು ಮತ್ತು ಇತರ ವಾಣಿಜ್ಯ ಬೆಳೆಗಳು. ಆ ಬೆಳೆ ಸಸ್ಯಗಳನ್ನು ರಕ್ಷಣೆ ಮಾಡಲಿಕ್ಕೆ, ಸಂಪೋಷಣೆ ಮಾಡಲಿಕ್ಕೆ ಮತ್ತು ಮಣ್ಣಿಗೆ ಶಕ್ತಿ ತುಂಬಲಿಕ್ಕೆ ಇತರ ಸಸ್ಯ ಪ್ರಭೇದಗಳನ್ನು ನಮ್ಮ ಬೆಳೆ ಸಸ್ಯದ ಸುತ್ತ ಜೋಡಿಸ್ತೀವಿ. ಅದಕ್ಕೆ ಉದಾಹರಣೆಗೆ ಹಸಿರು ಗಿಡಕ್ಕೆ ಹಸಿರು ಬಳೆ, ಅಲ್ಲಿಂದ ಶುರುವಾಗುತ್ತೆ. ನಾವು ಯಾವುದೇ ಗಿಡ ನೆಟ್ಟಾಗ ಮೊದಲೇನು ಮಾಡ್ತೀವಿ ಅಂದರೆ ಗಿಡದ ಬುಡದಲ್ಲಿ ಸುಮಾರು ಒಂದು ಅಡಿ 1.5 ಅಡಿ ದೂರದಲ್ಲಿ ಒಂದು ಹಸಿರು ಬಳೆ ನಿರ್ಮಾಣ ಮಾಡ್ತೀವಿ. ಅದಕ್ಕೆ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳು, ಸೆಣಬು, ಡಯಂಚ, ಹುರುಳಿ, ಈ ರೀತಿ ಗಿಡಗಳನ್ನು ಹಾಕಿ ಒಂದು ಹಸಿರು ಬಳೆ ನಿರ್ಮಾಣ ಮಾಡ್ತೀವಿ. ಸೊ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮುಖ್ಯ ಬೆಳೆಯನ್ನು ನಾಟಿ ಮಾಡಿದಾಗ ಈ ಹಸಿರು ಬಳೆ ನಿರ್ಮಾಣ ಮಾಡೋದ್ರಿಂದ ಈ ಹಸಿರು ಬೆಳೆ ಸಸ್ಯಗಳು ನನ್ನ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ಅವಕ್ಕೆ ನೆರಳು ಮಾಡಿಕೊಡುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಮಾಡಿಕೊಡುತ್ತೆ. ಬಟ್ ಅದನ್ನು ಕತ್ತರಿಸಿ ನಾವು ಮುಚ್ಚಿಗೆ ಮಾಡ್ತೀವಿ ನಮ್ಮ ಮುಖ್ಯ ಬೆಳೆಗೆ. ಹಾಗಾಗಿ ಇದಿಷ್ಟು ಬೆನಿಫಿಟ್ಸನ್ನು ನಮ್ಮ ಈ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು ಹಸಿರು ಬೆಳೆಯ ರೂಪದಲ್ಲಿ ನನ್ನ ಬೆಳೆ ಸಸ್ಯದ ಸುತ್ತಲೂ ಬೆಳೆದು ನಮ್ಮ ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಸೊ ಮೊದಲನೇ ಸಸ್ಯಗಳು ಸಸ್ಯವನ್ನು ಪೋಷಿಸುತ್ತವೆ ಅಂದಾಗ ಯಾವುದಪ್ಪ ಅಂದರೆ ಮೊದಲನೇದು ಹಸಿರು ಗಿಡದ ಹಸಿರು ಬೆಳೆಗಳು, ಹಸಿರು ಬೆಳೆ ಸಸ್ಯಗಳು, ಅದನ್ನು ನಾವು ಗಮನಿಸ್ತೀವಿ. ಎರಡನೇ ಹಂತದಲ್ಲಿ ಸಂಗಾತಿ ಸಸ್ಯಗಳು ಅಂತ ಕರಿತೀವಿ, ಕಂಪ್ಯಾನಿಯನ್ ಸ್ಪೀಷಿಯಸ್ ಪ್ಲಾಂಟ್ಸ್ ಅಂತೀವಿ. ಈ ಸಂಗಾತಿ ಸಸ್ಯಗಳು ನನ್ನ ಮುಖ್ಯ ಬೆಳೆಯ ಎರಡೂ ಭಾಗದಲ್ಲಿ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇದ್ದು ನನ್ನ ಮುಖ್ಯ ಬೆಳೆಗೆ ಬೇಕಾದಂತಹ ನೆರಳನ್ನು, ಸಾರ್ವಜನಿಕ ಸ್ಥಿರೀಕರಣವನ್ನು, ಮುಚ್ಚಿಗೆಯನ್ನು ಕೊಡುವುದರ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ಉತ್ಪಾದನೆ ಮಾಡಿ ಕಳಿಸ್ಕೊಡುತ್ತವೆ. ಯಾವಾಗ ನನ್ನ ಮುಖ್ಯ ಬೆಳೆಯ ಜೊತೆ ಸಂಗಾತಿ ಬೆಳೆಗಳು ಇದ್ದಾಗ ಮಣ್ಣು ಆರೋಗ್ಯವಾಗಿರುತ್ತೆ, ಮಣ್ಣಿನಲ್ಲಿರೋ ಸೂಕ್ಷ್ಮಜೀವಿಗಳು ಕಾರ್ಯಚಟುವಟಿಕೆ ಆಗಿರುತ್ತವೆ, ಯಾಕೆಂದರೆ ಅದಕ್ಕೆ ಆಹಾರ ಸಿಗ್ತಾ ಇರುತ್ತೆ. ನನ್ನ ಮುಖ್ಯ ಬೆಳೆಯ ಗಿಡವೂ ಆಹಾರವನ್ನು ತಯಾರು ಮಾಡಿ ಬೇರಿನ ಮುಖಾಂತರ ಸೂಕ್ಷ್ಮಜೀವಿಗಳಿಗೆ ಕಳಿಸುತ್ತೆ. ಅದರ ಜೊತೆಗೆ ನಮ್ಮ ಈ ಎರಡೂ ಸಂಗಾತಿ ಸಸ್ಯ ಪ್ರಭೇದದ ಸಸ್ಯಗಳು ಸಹ ಆಹಾರವನ್ನು ಉತ್ಪಾದನೆ ಮಾಡಿ ನಮ್ಮ ಬೇರು ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಹಾರವನ್ನು ಕೊಡುತ್ತವೆ. ಹಾಗಾಗಿ ಈ ಸಂಗಾತಿ ಸಸ್ಯಗಳನ್ನು ನಾವೇನು ಬೆಳಿತೀವಿ ಅವು ಸಹ ನಮ್ಮ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ಮೊದಲನೇದು ಹಸಿರು ಗಿಡಕ್ಕೆ ಹಸಿರು ಬೆಳೆ, ಎರಡನೇದು ಸಂಗಾತಿ ಸಸ್ಯಗಳು. ಅದರ ಜೊತೆಗೆ ನಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲಿ ಬಿಸಿಲು ಬೀಳುತ್ತೋ ಅಲ್ಲೆಲ್ಲ ನಾವು ಈ ಅಲ್ಪಾವಧಿ ಗೊಬ್ಬರದ ಗಿಡಗಳನ್ನು ಅಥವಾ ಪೆರಿನಿಯಲ್ ಗ್ರೀನ್ ಮೆನ್ಯೂರಿಂಗ್ ಪ್ಲಾಂಟ್ಸ್ ಅಂದರೆ ಬಹುವಾರ್ಷಿಕ ಗೊಬ್ಬರವನ್ನು ಕೊಡ್ತಕ್ಕಂಥ ಗಿಡಗಳನ್ನು ನಾವು ಬೆಳಿತೀವಿ. ಉದಾಹರಣೆಗೆ ನಮ್ಮ ಗ್ಲಿರಿಸೀಡಿಯಾ, ಅಗಸೆ, ನುಗ್ಗೆ, ಸುಬಾಬುಲ್ಲು, ಹಾಲವಾಣ, ಮರಗೆಣಸು, ಈ ಥರ ಒಂದು 7-8 ಪ್ರಭೇದದ ಗಿಡಗಳನ್ನು ನಾವು ನಮ್ಮ ಕೃಷಿ ಭೂಮಿಯ ವಿವಿಧ ಜಾಗಗಳಲ್ಲಿ
ಬೆಳೆ ಸಸ್ಯಗಳ ಜೊತೆಗೆ ಅಲ್ಲದೆ ಬದುಗಳಲ್ಲಿ, ರಸ್ತೆಯ ಬದಿಗಳಲ್ಲಿ, ಕೃಷಿ ಹೊಂಡದ ಸುತ್ತ, ತೋಟದ ಮನೆ ಸುತ್ತ, ಎಲ್ಲೆಲ್ಲಿ ನಿಮಗೆ ಜಾಗ ಸಿಗುತ್ತೋ, ಎಲ್ಲೆಲ್ಲಿ ನೀವು ತೇವಾಂಶ ಕಾಪಾಡ್ಬೋದೋ, ಎಲ್ಲಿ ಬಿಸಿಲು ಬೀಳುತ್ತೋ ಅಲ್ಲೆಲ್ಲ ಈ ಒಂದು ಬಹುವಾರ್ಷಿಕ ಸಾವಯವ ಗೊಬ್ಬರವನ್ನು, ದ್ರವ್ಯವನ್ನು ಕೊಡ್ತಕ್ಕಂಥ ಈ ಗೊಬ್ಬರದ ಗಿಡಗಳನ್ನು ಬೆಳೆಸಿ ಅವುಗಳನ್ನು ಕತ್ತರಿಸಿ ನಾವು ಮುಚ್ಚಿಗೆ ಮಾಡ್ತೀವಿ. ಇದರಿಂದನೂ ಸಹ ಈ ಸಸ್ಯಗಳು ಸಹ ನನ್ನ ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಆಮೇಲೆ ನಮ್ಮ ಅರಣ್ಯ ವೃಕ್ಷಗಳು, ಜೀವಂತ ಬೇಲಿ ವೃಕ್ಷಗಳು ಮತ್ತು ಬಫರ್ ಝೋನ್ ಅಂದರೆ ರಕ್ಷಿತಾ ವಲಯದಲ್ಲಿ ನಾವು ಬೆಳೆಸ್ತಕ್ಕಂಥ ಗಿಡಗಳು, ಅವೆಲ್ಲವೂ ಸಹ ನಮ್ಮ ಬೆಳೆ ಸಸ್ಯಕ್ಕೆ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಡ್ತವೆ. ಹಾಗಾಗಿ ನಾವು ಇದನ್ನು ಸೂಕ್ಷ್ಮವಾಗಿ ಹೇಗೆ ಗಮನಿಸ್ಬೋದು ಅಂದರೆ, ಇತರ ಸಸ್ಯಗಳು ಮತ್ತು ನಮ್ಮ ಕಳೆ ಸಸ್ಯಗಳು ಮತ್ತು ಹಸಿರು ಹೊದಿಕೆ ಬೆಳೆಗಳು, ಕವರ್ ಕ್ರಾಪ್ಸ್ ಅಂತೀವಿ, ಇವೆಲ್ಲವೂ ಸಹ ನಮ್ಮ ಮುಖ್ಯ ಬೆಳೆಗೆ ಮತ್ತು ಮಣ್ಣಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತವೆ. ಹಾಗಾಗಿ ಈ ಎಲ್ಲ ಪ್ರಜಾತಿಯ ಸಸ್ಯಗಳು ನನ್ನ ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ. ಇದನ್ನು ನಾವು ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್ ಅಂತ ಕರಿತೀವಿ. ಫ್ರೆಂಡ್ಸ್, ಇನ್ ದಿಸ್ plants feed the plant concept, what we do, adjacent to our main crop, we will going to grow what is called green ring crops. These are the short term green manure crops such as Surnam, Diancha and Arscram. These green ring crops, we initially will support our crops, the main crop, by providing shade, by fixing nitrogen from the atmosphere, by mulching. We can harvest these green ring plants and mulch into the basin of the plant. So that is how the plants feed the plant. That is, the green ring plants will feed the plant. Apart from the green ring plants, the next concept is companion species plant. Adjacent to our main plant are the grid plant. On either side, that is east and west direction, we are going to grow a pair of companion species plants. Again, these companion species plants are dicotyledon and perennial. That means they will host the nitrogen fixing microbes, thereby fix the nitrogen, atmospheric nitrogen into the soil, and they produce food, photosynthesis, and feed the microbes in the soil. In addition to the plant, the grid plant, the companion species plants also feed the microbes in the soil, thereby keep the microbial activity at the highest level, and thereby our soil will be healthy and the plants will be healthy. So next plant species which feed my plant is the companion species plants. We use different species of companion species plants such as Gliricidia, Erythrea, that is Indian coral, then drumstick, that is Moringa, Agasse, the Suspenia grandiflora, Turdal, perennial Turdal, and Tapioca, etc. Anything you can grow on either side of your grid plant is called companion species plant. Apart from green ring plants, the companion species plants also feed the main plant. The third thing is perennial biomass generating plants. These perennial biomass generating plants can be planted anywhere where there is a sunshine and the moisture can be maintained by us in our farm. It can be on the bunds, on the pipeline bunds or the internal bunds, on either side of my internal road, peripheral roads, around our farm pond if any, and around our farmhouse, and also on the live fence or the green fence, and also our agroforestry plants and the buffer zone plants. There are various locations we can identify and grow these perennial green manure plants, which provides very good volume of mulching, and that mulching material we will be harvesting from these plants and mulching into the basin of our main plant. So these are all the plant species which feed the plant. So green ring plants, companion plants, biomass generation plants, and the cover crop and the weeds, they also in turn generate biomass to the soil. These are the things we can come across. Now let us have two practical examples how this companion plants is feeding the plant. So this is a case from Mr. Sridhar Subbanna. So that is the farm name is called Chitrashila. So this is near Krishnagiri in Tamil Nadu. So in May 25th, Mr. Sridhar sir has made a raised bed and grown this turmeric called Pratibha turmeric. In fact, Sridhar was with us, he has joined and he has shared his experience in this webinar once. So this is the Pratibha turmeric planted on a raised bed on 25th of May. So what he has done, on both the edges of the raised bund, he planted this turmeric, and in the center, that is between two turmeric lines, he planted this Surnam Diancha as a short-term green manure crops as a companion plants. So these Surnam Diancha, it's in between the two turmeric plants. So he's already harvested once after 45-50 days and does the mulching. Now like this, you can see here the mulching is done.
So now second time, this morning this photo has come. So second time he has harvested this Sunnyam Diancha and done the mulching. See, this is the first mulch, you can see here, the dry mulch or a grey mulch, and this is the green mulch. So these two layers of mulch is produced adjacent to our main plant only, the turmeric only, by growing a single line of Sunnyam Diancha line as a companion plant. So that means to say these plants are feeding the plant. So this is the concept. Now this has been successfully implemented by Sridhar sir for his turmeric crop with the help of Sunnyam Diancha as a these plants. ಮಿತ್ರರೇ, ನಾವು ಈ ಸಸ್ಯಗಳು, ಇತರ ಸಸ್ಯಗಳು ಮುಖ್ಯ ಸಸ್ಯವನ್ನು, ಮುಖ್ಯ ಬೆಳೆಯನ್ನು ಸಂಪೋಷಿಸುತ್ತವೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಗಮನಿಸೋಣ. ಇದು ಚಿತ್ರಶೀಲ ಅನ್ನೋ ಒಂದು ಕೃಷಿ ಭೂಮಿ, ಶ್ರೀಧರ್ ಸುಬ್ಬಣ್ಣ ಅವರ ತೋಟ, ಕೃಷ್ಣಗಿರಿಯಿಂದ ಸ್ವಲ್ಪ ನಮ್ಮ ಹೊಸೂರು ಕಡೆಗಿದೆ. ಶ್ರೀಧರ್ ಸುಬ್ಬಣ್ಣ ಸರ್ ಅಲ್ಲೇ ಇರ್ತಾರೆ. ಅವರು ಒಂದು ವೆಬಿನಾರ್ನಲ್ಲಿ ನಮ್ಮ ಜೊತೆ ಜೋಡಿಸ್ಕೊಂಡು ಅವ್ರ ಅನುಭವ ಎಲ್ಲ ಹೇಳಿದ್ದಾರೆ. ಮತ್ತು ನಾವು ಅವ್ರ ತೋಟಕ್ಕೆ ಹೋಗಿ ಡೀಟೇಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅವರದ್ದು ಒಂದು ಕೃಷಿ ಪಯಣವನ್ನು ರೆಕಾರ್ಡ್ ಮಾಡಿ ವಿವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಅದನ್ನು ಗಮನಿಸ್ಬೋದು. ಶ್ರೀಧರ್ ಸರ್ ಏನು ಮಾಡಿದ್ರು, ಈ ವರ್ಷ ಮೇ 25ನೇ ತಾರೀಕು ಏರುಮಡಿ ಪದ್ಧತಿಯಲ್ಲಿ ಅರಿಶಿಣವನ್ನು ಬೆಳಿಬೇಕು ಅಂತ ಒಂದು ಆಲೋಚನೆ ಮಾಡಿದರು. ಕೆಲವು ಜಾಗವನ್ನು ಗುರುತಿಸಿ ಅಲ್ಲಿ ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಜೋಡಿಸಿ ನಂತರ ಏರುಮಡಿಗಳನ್ನು ಮಾಡಿ, ಏರುಮಡಿಯ ಎರಡೂ ಬದಿಗಳಲ್ಲಿ ಪ್ರತಿಭಾ ಅನ್ನೋ ಒಂದು ಅರಿಶಿಣವನ್ನು ಚಾಮರಾಜನಗರ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಈ ಪ್ರತಿಭಾ ಅನ್ನೋ ಅರಿಶಿಣವನ್ನು ತಗೊಂಬಂದು ಎರಡೂ ಸಾಲಲ್ಲಿ ನೆಟ್ಟಿದ್ರು. ಅದರ ಜೊತೆಗೆ ಮಧ್ಯದಲ್ಲಿ ನಾವು ಅವ್ರಿಗೇನು ಹೇಳಿದ್ವಿ, ಒಂದು ಹಸಿರು ಗೊಬ್ಬರದ ಗಿಡಗಳಾದಂಥ ಸೆಣಬು ಡಯಾಂಚವನ್ನು ಮಧ್ಯದಲ್ಲಿ ಒಂದು ಸಾಲು ಹಾಕಿದ್ರು. ಇದು ಚೆನ್ನಾಗಿ ಬಂದಿತ್ತು. ಕೇವಲ 45ರಿಂದ 50 ದಿನದಲ್ಲಿ ಈ ಸೆಣಬು ಡಯಾಂಚ ಹೂವಾಡ ಅಂತ ಬಂದಾಗ ಅದನ್ನು ಕತ್ತರಿಸಿ ಈ ನಮ್ಮ ಅರಿಶಿಣದ ಎರಡೂ ಸಾಲಿನಲ್ಲಿ ಈ ರೀತಿ ಮುಚ್ಚಿಕೆ ಮಾಡಿದರು. ನಂತರ ಮತ್ತು ಇವಾಗ ಈ ನಿನ್ನೆ ಸೋಮವಾರ ಇನ್ನೊಂದು ಸತಿ ನೋಡಿ, ಆ ಸೆಣಬು ಡಯಾಂಚ ಅದನ್ನ ಕತ್ತರಿಸಿದ್ರು, ಮತ್ತೆ ಚೆನ್ನಾಗಿ ಚಿಗುರಿ ಇನ್ನೊಂದು ಸ್ವಲ್ಪ ಸೆಕೆಂಡ್ ಸೈಕಲ್ ಬಯೋಮಾಸ್ ಕೊಟ್ಟಿದೆ. ಎರಡನೇ ಸಲ ಅದು ಸಾವಯವ ದ್ರವ್ಯವನ್ನು ಕೊಡ್ತು, ಅದನ್ನು ಕತ್ತರಿಸಿ ಮತ್ತೆ ಇದನ್ನು ನಿನ್ನೆ ಮುಚ್ಚಿಕೆ ಮಾಡಿದ್ದಾರೆ. ಇದು ನನಗೆ ಶ್ರೀಧರ್ ಅವರು ನಿನ್ನೆ ಸಂಜೆ ಕಳಿಸಿದ ಫೋಟೋ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಣ ಮುಚ್ಚಿಗೆ ಥರ ಕಾಣ್ತಾ ಇದೆಯಲ್ಲ, ಇದು ಮೊದಲನೇ ಹಾರ್ವೆಸ್ಟು. ಯಾವುದ್ರದ್ದು? ನಮ್ಮ ಸೆಣಬು ಡಯಾಂಚದು. ಅದರ ಮೇಲೆ ಈಗ ಹಸಿರಾಗಿ ಕಾಣ್ತಿದೆಯಲ್ಲ, ಇದು ನಿನ್ನೆ ಹಾರ್ವೆಸ್ಟು. ನೋಡಿ, ಒಂದು ಸತಿ ಹಾಕಿದಂಥ ಈ ಸೆಣಬು ಡಯಾಂಚ ಅನ್ನೋ ಒಂದು ಸಂಗಾತಿ ಗಿಡ 2 ಸತಿ ಅದಕ್ಕೆ ಮುಚ್ಚಿಗೆ ಕೊಟ್ಟಿದೆ. ಒಣ ಮುಚ್ಚಿಗೆನೂ ಆಗಿದೆ ಮತ್ತು ಹಸಿ ಮುಚ್ಚಿಗೆನೂ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಅವರ ಬೆಳೆಸಸ್ಯವಾದಂಥ ಈ ಪ್ರತಿಭಾ ಅನ್ನೋ ಅರಿಶಿಣಕ್ಕೆ ಬೇಕಾದಂಥ ಒಂದು ಸಾವಯವ ದ್ರವ್ಯವನ್ನು ನಮ್ಮ ಬೆಳೆಸಸ್ಯದ ಪಕ್ಕದಲ್ಲೇ ಒಂದು ಸಾಲಿನಲ್ಲಿ ಈ ಗೊಬ್ಬರದ ಗಿಡವನ್ನು ಬೆಳೆಸಿ ಕತ್ತರಿಸಿ ಇಲ್ಲಿ ಮುಚ್ಚಿದ್ದಾರೆ. ಇದರಿಂದ ನಾವು ಗಮನಿಸ್ಬೋದು, ಈ ಸಸ್ಯಗಳು ಈ ಸಸ್ಯವನ್ನು, ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಸೊ ದೀಸ್ ಪ್ಲಾಂಟ್ಸ್ ಫೀಡ್ ದಿ ಪ್ಲಾಂಟ್. ಸಚ್ ಅನ್ ಇನ್ಎಕ್ಸ್ಪೆನ್ಸಿವ್, easy to manage, so simpler system, so which we are experimenting in Sridhar sir's farm for turmeric. So apart from that, Mr. Shashank from Madduru, he is also doing the same thing. He has sent the latest photos on Sunday. Want of time I am not displaying. So another case study, same crop. Another case study we have from our other farmer. This is at Somanalli farm, Kanakpura road, belongs to Manjunath of Vajaralli. Here also we have done the same thing. We have created a raised bed. Okay, between there is a interspace between two fruit plants. On that interspace we have created a raised bed. On the either side of the raised bed we planted this turmeric. This is Longdong turmeric from Meghalaya. So this Longdong turmeric is planted on either side of the raised bed, but on the center we have seeded this Sunnyam Diancha and Arscom as the plants to feed the plant. So now this is about 40 days now. This is again being harvested and mulched. So second time it is coming now. This has also been planted in the month of May. So again the Sunnyam Diancha is been harvested twice and mulched into our main crop, that is Longdong turmeric. So again this is another example where these plants are feeding the plant. ಮಿತ್ರರೇ, ಕನಕಪುರ ರಸ್ತೆ ಸೋಮನಹಳ್ಳಿನಲ್ಲಿರ್ತಕ್ಕಂಥ ನಮ್ಮ ವಾಜರಳ್ಳಿ ಮಂಜಣ್ಣ ಅವ್ರ ತೋಟದಲ್ಲಿ ನಾವೇನು ಮಾಡಿದ್ವಿ, 2 ಹಣ್ಣಿನ ಗಿಡಗಳ ಮಧ್ಯೆ ಇರತಕ್ಕಂಥ ಜಾಗದಲ್ಲಿ ಈ ರೀತಿ ಒಂದು ಏರುಮಡಿ ಮಾಡಿಕೊಂಡು ಆ ಏರುಮಡಿಯಲ್ಲಿ ಎರಡೂ ಕಡೆ ಮೇಘಾಲಯದಿಂದ ಬಂದಂಥ ಲಾಂಗ್ಡಾಂಗ್ ಟರ್ಮರಿಕ್, ಲಾಂಗ್ಡಾಂಗ್ ಅರಿಶಿಣವನ್ನು ತರಿಸಿ ಅವರು ಇಲ್ಲಿ ಹಾಕಿದ್ದೀವಿ. ಆ 2 ಅರಿಶಿಣದ ಗಿಡದ ಮಧ್ಯದಲ್ಲಿ ಒಂದು ಸಾಲಲ್ಲಿ ನಾವು ಸೆಣಬು ಡಯಾಂಚವನ್ನು ಹಾಕಿದ್ವಿ. 40 ಇದನ್ನು ನಾವು ಮೇ ತಿಂಗಳಲ್ಲಿ ಶ್ರೀಧರ್ ಸುಬ್ಬಣ್ಣ ಅವ್ರ ಥರನೇ ಮೇ ತಿಂಗಳಿಂದಲೇ ಇದನ್ನು ನಾಟಿ ಮಾಡಿದ್ದು. ಆಗಲೇ ಒಂದು ಸತಿ ಈ ಸೆಣಬು ಡಯಾಂಚವನ್ನು ಹಾರ್ವೆಸ್ಟ್ ಮಾಡಿದ್ವಿ. ಅಲ್ಲಿ ಸಾಕಷ್ಟು ಬಯೋಮಾಸ್ ಬಂದಿತ್ತು. ನೋಡಿ, ಇದೆಲ್ಲ ಇದೆ, ಈ ಬಯೋಮಾಸ್ ಎಲ್ಲ ಅಲ್ಲಿ ಬೆಳೆದಿದ್ದೇನೆ. ನಂತರ ಇವಾಗ ಮತ್ತೆ ರೆಡಿಯಾಗಿದೆ. ಈ ಫೋಟೋ ನನಗೆ ಬಂದಿದ್ದು ಶನಿವಾರ.
ಸೊ ಮೋಸ್ಟ್ಲಿ ಸೋಮವಾರದಲ್ಲಿ ಇದನ್ನು ಮತ್ತೆ ಹಾರ್ವೆಸ್ಟ್ ಮಾಡಿ ಮಲ್ಚ್ ಮಾಡಿದ್ದಾರೆ. ಅಂದರೆ ಕನಿಷ್ಠ 3 ಸತಿ ನಾವು ಇಲ್ಲೇ ಸಾವಯವ ದ್ರವ್ಯವನ್ನು ನಮ್ಮ ಗಿಡದ ಬುಡದಲ್ಲೇ ಉತ್ಪಾದನೆ ಮಾಡಿ ಮುಚ್ಚಿಗೆ ರೂಪದಲ್ಲಿ ನಮ್ಮ ಬೆಳೆ ಸಸ್ಯಗಳಿಗೆ ಆ ಒಂದು ಸಾವಯವ ದ್ರವ್ಯವನ್ನು ಕೊಡ್ತಾ ಇದ್ದೀವಿ. ಇದು ಕಡಿಮೆ ವೆಚ್ಚದಲ್ಲಿ ಹೊರಗಡೆಯಿಂದ ಏನೂ ತರದಲ್ಲೇ ತಂತಾನೇ ಇಲ್ಲಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಮತ್ತು ಅರಿಶಿಣದ ಬೆಡ್ಡಲ್ಲೇ ಇದನ್ನು ಮಾಡಿದ್ದೀವಿ, ಸೋಮನಹಳ್ಳಿ ಫಾರಮ್, ಕನಕಪುರ ರಸ್ತೆ. ಹಾಗಾಗಿ ಇದೆಲ್ಲವೂ ಸಾಧ್ಯ. ನಾವು ಇದನ್ನು ಅರಿಶಿಣವನ್ನು ಒಂದು ಉದಾಹರಣೆಗೆ ತಗೊಂಡು ಶಶಾಂಕ್ ಮದ್ದೂರಿಂದ ಆಗ್ಬೋದು, ಮಂಜಣ್ಣ ಸೋಮನಹಳ್ಳಿಯಿಂದ ಆಗಿರ್ಬೋದು, ಶ್ರೀಧರ್ ಅವರು ನಮ್ಮ ಕೃಷ್ಣಗಿರಿಯಿಂದ ಆಗಿರ್ಬೋದು, ಇವು 3-4 ಉದಾಹರಣೆಗಳು ನಮ್ಮ ಜೊತೆ ಇದೆ. ಈ ಎಲ್ಲ ಕೃಷಿಕ ಮಿತ್ರರು ನಮ್ಮ ಜೊತೆ ಜೋಡಿಸ್ಕೊಂಡು ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ತಮ್ಮ ಬೆಳೆ ಸಸ್ಯದ ಬುಡದಲ್ಲೇ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಅಲ್ಲೇ ಕತ್ತರಿಸಿ ಅಲ್ಲಿಗೆ ಮುಚ್ಚಿಗೆ ಮಾಡಿ ತೇವಾಂಶ ಕಾಪಾಡಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಮತ್ತು ಆಹಾರ ಕೊಟ್ಟು ಹೊರಗಡೆಯಿಂದ ಏನೂ ತಂದಾಕ್ತಲೇ ವಾಣಿಜ್ಯ ಬೆಳೆಯನ್ನು ಬೆಳಿಬೋದು ಅನ್ನೋ ಒಂದು ಕಾನ್ಸೆಪ್ಟ್ನ ಅವ್ರು ಮುಂಚೆನೇ ಅರ್ಥ ಮಾಡಿಕೊಂಡು ಮೇ ತಿಂಗಳಿಂದಲೇ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನು ಕೇವಲ ಒಂದು 3-4 ತಿಂಗಳಲ್ಲಿ ನಮ್ಗೆ ಅದು ರಿಸಲ್ಟ್ಸ್ ಗೊತ್ತಾಗುತ್ತೆ. ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಗಿಡದ ಬೆಳವಣಿಗೆ ಹೇಗಿರುತ್ತೆ ಅನ್ನೋದು. ಸಾಧ್ಯವಾದಾಗ ಮುಂದಿನ ದಿನಗಳಲ್ಲಿ ಅವರೇ ಬಂದು ಈ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊತಾರೆ. ಹಾಗಾಗಿ ಈ ಏನು ನಮ್ಮದು ಕಾನ್ಸೆಪ್ಟ್ ಇದೆ, ಇತರ ಸಸ್ಯಗಳು ಬೆಳೆ ಸಸ್ಯವನ್ನು ಸಂಪೋಷಿಸುತ್ತವೆ. ಅದರ್ ಪ್ಲಾಂಟ್ಸ್ ಫೀಡ್ ದಿ ಪ್ಲಾಂಟ್. ಇದು ಒಂದು ನಮ್ಮ ನೈಸರ್ಗಿಕ ಕೃಷಿಯ ಸಸ್ಯ ತ್ಯಾಜ್ಯಗಳಿಂದನೇ ಕೃಷಿಯನ್ನು ನಿರ್ವಹಣೆ ಮಾಡತಕ್ಕಂಥ, ಯಾವುದೇ ರೀತಿಯ ಪ್ರಾಣಿಗಳನ್ನು ಸಾಕುವ ಗೋಜಿಗೆ ಹೋಗದೆ, ಪ್ರಾಣಿ ತ್ಯಾಜ್ಯಗಳಿಗೆ ಅವಲಂಬಿಸದೆ, ಸಸ್ಯ ತ್ಯಾಜ್ಯಗಳಿಂದನೇ ನಮ್ಮ ಮುಖ್ಯ ಬೆಳೆಯನ್ನು ಹೇಗೆ ನಾವು ಕಾಪಾಡ್ಕೋಬೋದು, ಆರೋಗ್ಯವಾಗಿ ಇಟ್ಕೋಬೋದು ಅನ್ನೋದಕ್ಕೆ ಈ ಥರ ಉದಾಹರಣೆಗಳು ಸಾಕಷ್ಟು ನಮ್ಮ ಮುಂದೆ ಇದೆ ಮಿತ್ರರೇ. ನೀವು ಇದನ್ನು ಪ್ರಯತ್ನ ಮಾಡಿ, ಅಥವಾ ಯಾರಾದರೂ ಪ್ರಯತ್ನ ಮಾಡಿದರೆ ದಯವಿಟ್ಟು ಮುಂದಿನ ವಾರಗಳಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್, ಇದ್ರ ಬಗ್ಗೆ ಯಾವುದಾದ್ರು ನಿಮಗೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ನಂತರ ನಾವು ಮುಂದಿನ ಹಂತಕ್ಕೆ ಹೋಗೋಣ. Friends, you can ask any questions about this concept, plants feed the plant, and these examples which I outlined. If you have any question, please unmute yourself and ask the question before I go to the next module, that is sharing by our network farmers. ಸರ್ ನಮಸ್ತೆ ಸರ್. ಹೇಳಿ ತಿರುಮಲ ಪ್ರಸಾದ್ ಅವರೇ. ಸರ್, ಇವಾಗ ನೀವು ಈ ಅರ್ಶಿನದ ಜೊತೆಗೆ ಇದು ಚನ್ನಬಡೆ ಅಂಚ ಹಾಕಿ ನೀವು ಇದು ಬೆಳೆಸ್ತಾ ಇದ್ದೀರಲ್ಲ, ಇದಕ್ಕೆ ಏನು ಮತ್ತೆ OEM ದ್ರಾವಣ ಅಥವಾ ಏನು ಹಾಕಿಲ್ಲನಾ ಸರ್? ಅಥವಾ ಒಂದ್ಸರಿ ಏನಾದ್ರು ಹಾಕಿದ್ದೀರಾ ಅಥವಾ ಮುಂದೆ ಏನಾದ್ರು ಹಾಕ್ಬೇಕಾ ಅಥವಾ ಹಾಕ್ತಾನೆ ಇರ್ಬೇಕಾ ಅವಾಗ? ಇದು ಒಳ್ಳೆ ಪ್ರಶ್ನೆ ತಿರುಮಲ ಪ್ರಸಾದ್. ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಏರು ಮಡಿ ಮಾಡ್ಕೊಳ್ತೀವಲ್ಲ, ಅಂದರೆ ನಾನು ಹೇಳಿದ್ನಲ್ಲ ಮೇ 25ನೇ ತಾರೀಕು ಶ್ರೀಧರ್ ಅವರಾಗ್ಬೋದು ಅಥವಾ ಸೋಮನಹಳ್ಳಿ ಫಾರ್ಮಲ್ಲಿ ಆಗ್ಬೋದು, ಈ ಏರುಮಡಿಗಳನ್ನು ಮಾಡ್ಕೊಳ್ಳುವಾಗ ಏರುಮಡಿಯ ಮೇಲ್ಮಣ್ಣು, ಟಾಪ್ ಸಾಯಿಲ್ ಆಫ್ ದ ರೈಸ್ಡ್ ಬೆಡ್, ಅಲ್ಲಿ ನಾವು ಸ್ವಲ್ಪ ಸಾವಯವ ಅಂಶಗಳನ್ನು, ಸೂಕ್ಷ್ಮಾಣುಜೀವಿಗಳನ್ನು, EM ದ್ರಾವಣವನ್ನು ಮತ್ತು ಹಿಂಡಿ ದ್ರಾವಣವನ್ನು ಅಥವಾ ಘನರೂಪದ ಹಿಂಡಿ ಪುಡಿಯನ್ನು ಮಿಶ್ರಣ ಮಾಡಿರ್ತೀವಿ. ಸೊ ನೀವು ಏರುಮಡಿ ಮಾಡುವಾಗ ಮೇಲ್ಮಣ್ಣಿಗೆ ಶಕ್ತಿ ತುಂಬಿ ಎಷ್ಟು ಸಾಧ್ಯವೋ ನಿಮ್ಮಲ್ಲಿರ್ತಕ್ಕಂಥ ಸಾವಯವ ಅಂಶಗಳನ್ನು ಹಾಕಿ ಒಮ್ಮೆ ಮಾತ್ರ ಮಾಡಿ. ಅಂದರೆ ನೀವು ಏರುಮಡಿಯನ್ನು ನಿರ್ಮಾಣ ಮಾಡ್ಕೊಳ್ಳುವಾಗ ಮೇಲ್ಮಣ್ಣಿನಲ್ಲಿ, ನಂತರ ನಿಮ್ಮ ಅರಿಶಿಣದ ಬೀಜವನ್ನು, ನಿಮ್ಮ ಬೆಳೆ ಸಸ್ಯವನ್ನು ಹಾಕೊಂಡ್ಬಿಡ್ತೀರ. ನಂತರದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಈಗ ಇದಕ್ಕೆ ಹಿಂಡಿ ದ್ರಾವಣ ಕೊಡೋಕ್ಕೆ ಹೇಳಿದ್ದೀನಿ. EM ದ್ರಾವಣ ಪದೇ ಬೇಕಿಲ್ಲ, ಯಾಕೆಂದರೆ ಸೂಕ್ಷ್ಮಗಳು ಆಲ್ರೆಡಿ ನಾವು ಸೇರಿಸಿರ್ತೀವಿ, ಒಂದ್ಸಲ ಸೇರಿಸಿದ್ರೆ ಸಾಕು. ಹಾಗಾಗಿ ಇದಕ್ಕೆ ಅವರು ಹಿಂಡಿ ದ್ರಾವಣವನ್ನು ಕೊಡ್ತಾ ಬರ್ತಿದ್ದಾರೆ. ಸೊ ಶ್ರೀಧರ್ ಸುಬ್ಬಣ್ಣ ಅವರದೊಂದು ಅನ್ಏರೋಬಿಕ್ ಬಯೋಡೈಜೆಸ್ಟರ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವರಲ್ಲಿರ್ತಕ್ಕಂಥ ದೇಸಿ ಹಸುವಿನ ಗಂಜಲ ಸಗಣಿ ತೊಗೊಂಡೋಗಿ ಆ ಬಯೋಡೈಜೆಸ್ಟರ್ಗೆ ಹಾಕಿ, ಆ ಬಯೋಡೈಜೆಸ್ಟರ್ ಔಟ್ಪುಟ್ ಏನು ಬರುತ್ತೆ ಅದನ್ನು ಜೀವಜಲ ಅಂತ ಕರಿತೀವಿ, ಅದನ್ನು ಅವರು ವೆಂಚೂರಿ ಮುಖಾಂತರ ಕಳಿಸ್ತಾ ಇದ್ರು. ನಾನು ಸರ್ ಹೇಳಿದ್ರೆ ಡೈಲ್ಯೂಟ್ ಆಗ್ಬಿಡುತ್ತೆ ಸರ್, ಆಗಬೇಡ, ನೇರವಾಗಿ ಬಯೋಡೈಜೆಸ್ಟರ್ ಔಟ್ಪುಟ್ನ ನೀವು ಡ್ರಮ್ಗಳಲ್ಲಿ ಬಕೆಟಲ್ಲಿ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಡೈಲ್ಯೂಟ್ ಮಾಡಿ ನೇರವಾಗಿ ಗಿಡಗಳಿಗೆ ಕೊಡಿ ಅಂತ ಹೇಳಿದೆ. ಅರಿಶಿಣದ ಗಿಡಕ್ಕೆ ಅದನ್ನು ಕೊಟ್ಟಿದ್ದಾರೆ. ಸೋಮನಹಳ್ಳಿ ಫಾರಮ್ನಲ್ಲಿ ನಾವು ಸಾವಯವ ಗೊಬ್ಬರವನ್ನು ಹಾಕಿ ಏರ್ಮಡಿ ಮಾಡ್ಕೊಂಡ್ಮೇಲೆ ಹಿಂಡಿ ದ್ರಾವಣ ಮಾತ್ರ ಕೊಟ್ಟಿದೆ, ಬೇರೆ ಏನೂ ಕೊಟ್ಟಿಲ್ಲ ಇಲ್ಲಿ. ಹಾಗಾಗಿ ನನ್ನ ಮುಖ್ಯ ಬೆಳೆಯ ಅರಿಶಿಣಕ್ಕೂ ಮತ್ತು ಈ ಸಾವಯವ ನಮ್ಮ ಸಂಗಾತಿ ಗಿಡವಾದಂಥ ಸನ್ನೆಂಪು ಡಯಂಚಕ್ಕೂ ನಾವು ಹಿಂಡಿ ದ್ರಾವಣ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ಅಲ್ಲಿ. ಸೊ ರೈಸ್ಡ್ ಬೆಡ್ ಮಾಡುವಾಗ ಕೊಟ್ಟಿರ್ತಾರೆ ಸಾವಯವ ಅಂಶವನ್ನು, ನಂತರ ಕೂಡ ಅವಶ್ಯಕತೆ ಇಲ್ಲ. ಇದನ್ನೇ ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ತಿರುಮಲ ಪ್ರಸಾದ್, ನೀವು ಗಮನಿಸಬೇಕು, ಮೇ 25ನೇ ತಾರೀಕು ನೆಟ್ಟಂಥ ಈ ಅರಿಶಿಣದ ಗಿಡಗಳು ನೋಡಿ, ಇವು ಮೇ 25 ನೆಟ್ಟಿರೋದು. ಈಗ ಆಲ್ಮೋಸ್ಟ್ ಇದು ಜೂನ್ 25, ಜುಲೈ 25, ಆಗಸ್ಟ್ 15, ಅಂದರೆ ಸುಮಾರು 2.5 ತಿಂಗಳು, ಅಂದರೆ ಒಂದು 10ನೇ ವಾರಕ್ಕೆ ಬಂದಿದೆ. ಈ 60ರಿಂದ 75 ದಿವಸಗಳು ಆಗೋಗಿದೆ. ಈಗ ಇದು ಅಡ್ವಾನ್ಸ್ ಸ್ಟೇಜ್ ಆಫ್ ವೆಜಿಟೇಟಿವ್ ಗ್ರೋತ್ ಫೇಸ್, ಸಸ್ಯಾಭಿವೃದ್ಧಿ ಹಂತಿಯ ಪ್ರೌಢಾವಸ್ಥೆ, ಅಲ್ಲಿಗೆ ಬಂದು ನಿಂತಿದೆ. ಅದಕ್ಕೆ ನಾನು ಇವಾಗ ಶ್ರೀಧರ್ ಅವ್ರಿಗೆ ಹೇಳಿದ್ದು ಮೊನ್ನೆ,
ಈಗ ನೋಡಿ ನೀವು ಎಷ್ಟು ಊಟ ಕೊಡ್ತೀರೋ ಅದಕ್ಕೆ ಬೇಕು, ಯಾಕೆಂದರೆ ಅದು ಎಕ್ಸ್ಪೋನೆನ್ಷಿಯಲಾಗಿ ಬೆಳೆಯುತ್ತೆ. ಹಾಗಾಗಿ ನೀವು ಹಿಂಡಿ ದ್ರಾವಣವನ್ನು ಆಗ್ಬೋದು ಅಥವಾ ಅವ್ರದ್ದು ಬಯೋಡೈಜೆಸ್ಟರ್ ಔಟ್ಪುಟ್ ಅವ್ರೇನು ಕೊಡ್ತಾರೆ ಅದನ್ನು ಫ್ರೀಕ್ವೆಂಟಾಗಿ ಕೊಡಿ, ಜಾಸ್ತಿ ಕೊಡಿ, ಫ್ರೀಕ್ವೆಂಟಾಗಿ ಕೊಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ 2 ಸತಿ ಅದನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಆ ಇಂಟರ್ವೆನ್ಷನ್ ಬೇಕಿದೆ, ಯಾಕೆಂದರೆ ಈ ಸಸ್ಯಗಳು ಅಡ್ವಾನ್ಸ್ ಸ್ಟೇಜ್ ಆಫ್ ವೆಜಿಟೇಟಿವ್ ಗ್ರೋತ್ ಫೇಸಲ್ಲಿವೆ. ಇನ್ನು ಕೆಲವೇ ವಾರಗಳಲ್ಲಿ 10ರಿಂದ 25 ದಿವಸ ಒಳಗಡೆ ಈ ಅರಿಶಿನ ಹೂ ಬಿಟ್ಬಿಡುತ್ತೆ. ಯಾವಾಗ ಅರಿಶಿನ ಹೂ ಬಿಟ್ಟಕ್ಕೆ ಶುರುವಾಯಿತೋ ಅದರದ್ದು ಸಸ್ಯಾಭಿವೃದ್ಧಿ ಅಂತ ಮುಗಿದೋಗ್ಬಿಡುತ್ತೆ, ವಂಶಾಭಿವೃದ್ಧಿ ಹಂತಕ್ಕೆ ಬರುತ್ತೆ. ಆವಾಗ ಅದರದ್ದು ಪೋಷಕಾಂಶಗಳ ರಿಕ್ವೈರ್ಮೆಂಟು ಕಮ್ಮಿ ಆಗ್ತಾ ಬರುತ್ತೆ. ಹೂ ಮತ್ತು ಕೆಳಗಡೆ ಗೆಡ್ಡೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಹಾಗಾಗಿ ನಾವು ನಮ್ಮ ಬೆಳೆ ಸಸ್ಯಕ್ಕೆ ಕೊಡ್ಬೋದಾದಂಥ ಒಳಸುರಿಗಳು, ನಾವು ಕೊಡೋದು ಹಿಂಡಿ ದ್ರಾವಣ ಒಂದೇ, ಆ ಒಳಸುರಿಗಳನ್ನು ಈ ಸಸ್ಯಾಭಿವೃದ್ಧಿ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲೂ ಮತ್ತು ಪ್ರೌಢ ಹಂತದಲ್ಲೂ ಸಾಕಷ್ಟು ಕೊಡ್ತಾ ಬಂದರೆ, ಯಾಕೆಂದರೆ ನಮ್ಮ ರೈಸ್ಡ್ ಬೆಡ್ಡು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಮುಂದಿನ ವರ್ಷ 27ನೇ ಇಸ್ವಿನಲ್ಲಿ ಶ್ರೀಧರ್ ಅವರು ಇದೇ ಬೆಡ್ಡಿನಲ್ಲಿ ಮತ್ತು ಇನ್ನೊಂದು ಬೆಳೆ ಅಂದರೆ ಏರು ಮಡಿನಲ್ಲಿ ಏನು ಬೆಳಿಬೋದು, ಉದಾಹರಣೆಗೆ ಶುಂಠಿ ಆಗ್ಬೋದು ಅಥವಾ ಗೆಣಸಾಗ್ಬೋದು, ಕ್ರಾಪ್ ರೊಟೇಷನ್ ಮಾಡ್ತಾರೆ. ಅದನ್ನು ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡಿ ಬೆಳೆದಾಗ ಆ ಮಣ್ಣು ಮತ್ತೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಇದು ಪ್ರಾಥಮಿಕವಾಗಿ ಅಲ್ಲಿ ಮಾಡಿದ್ರಿಂದ ಆ ಮಣ್ಣಿನ ಸ್ವಲ್ಪ ಶಕ್ತಿ ಕಮ್ಮಿ ಇದ್ದಿದ್ದರಿಂದ ಈ ಸಲ ಸ್ವಲ್ಪ ಒಳಸುರಿಗಳನ್ನು ಕೊಡಬೇಕಾಗಿ ಬಂದಿದೆ. ಒಂದು ಸತಿ ನೀವು ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಬಿಟ್ರೆ ಶಾಶ್ವತವಾದ ಏರುಮಡಿಗಳನ್ನು ಮಾಡಿಕೊಂಡು ಆ ಕ್ರಾಪ್ ರೆಸಿಡ್ಯೂಸ್ನು, ಬೆಳೆ ತ್ಯಾಜ್ಯವನ್ನು ಅಲ್ಲೇ ಹಾಕಿ ಮತ್ತು ನಮ್ಮ ಹಸಿರು ಸಂಗಾತಿ ಗಿಡವಾದಂಥ ಸೆಣಬು ಡ್ಯಾಂಚವನ್ನು ಕತ್ತರಿಸಿ ಮುಚ್ಚಿಗೆ ಮಾಡೋದ್ರಿಂದ ಆ ಏರುಮಡಿಯ ಮೇಲ್ಮಣ್ಣು ಉತ್ಕೃಷ್ಟವಾಗಿರುತ್ತೆ. ಮುಂದಿನ ಬೆಳೆಗಳಲ್ಲಿ, ಮುಂದಿನ ಸೈಕಲ್ಗಳಲ್ಲಿ ನಿಮ್ಮ ಒಳಸುರಿಗಳನ್ನು ಕೊಡೋದು ಸಹ ಕಮ್ಮಿ ಆಗ್ತಾ ಬರುತ್ತೆ. ಇದು ಒಂದು ಸುಸ್ಥಿರ ಕೃಷಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಸರ್, ಜೊತೆಗೆ ಇದಕ್ಕೆ ಈ ಕೀಟನಾಶಕಗಳು ಏನಾದ್ರು ಸ್ಪ್ರೇಯಿಂಗ್ ಮಾಡಿದ್ದೀರಾ ಅಥವಾ ಮಾಡಬೇಕಾ ಅಥವಾ ಮುಂದೆ ಅದರ ಅವಸರ ಇರುತ್ತಾ? ಅದೊಂದು ಸ್ವಲ್ಪ ವಿವರ ಹೇಳಿ ಸರ್. ನನಗೆ ಇರೋ ಮಾಹಿತಿ ಪ್ರಕಾರ ಈ 3 ಕೃಷಿಕರು, ನಮ್ಮ ಶ್ರೀಧರ್ ಸುಬ್ಬಣ್ಣ ಆಗ್ಬೋದು, ಸೋಮನಹಳ್ಳಿ ಮಂಜಣ್ಣ ಅವರ ತೋಟದ ನೋಡ್ಕೊಳ್ಳೋ ಮ್ಯಾನೇಜರ್ ಆಗ್ಬೋದು, ಅಥವಾ ನಮ್ಮ ಮದ್ದೂರು ಶಶಾಂಕ್ ಆಗ್ಬೋದು, ಇವರು 3 ಜನ ಕೃಷಿಕರು ಇದುವರೆಗೂ ಯಾವುದೇ ರೀತಿಯ ಪೀಡನಾಶಕಗಳನ್ನು ಅದಕ್ಕೆ ಸ್ಪ್ರೇ ಮಾಡಿಲ್ಲ. 2 ಕಾರಣ. ಒಂದು, ಅಲ್ಲಿ ಕೀಟಬಾಧೆ ರೋಗಬಾಧೆ ಬಂದಿಲ್ಲ. ಅದಕ್ಕೆ ಕಾರಣ ಅಂದರೆ ನಮ್ಮ ಸಂಗಾತಿ ಗಿಡವಾಗಿ ಸೆಣಬು ಡಯಾಂಚ ಒಂದು ಸಾಲಿದೆ. ಹಾಗಾಗಿ ಈ ಸೆಣಬು ಏನು ಮಾಡುತ್ತೆ, ತಾನು ಆಕರ್ಷಣೆ ಮಾಡಿ, ಅಂದರೆ ಕೀಟಗಳನ್ನು ತಾನು ಆಕರ್ಷಣೆ ಮಾಡಿ ತಾನು ಸ್ಯಾಕ್ರಿಫೈಸ್ ಆಗಿ ನಮ್ಮ ಮುಖ್ಯ ಬೆಳೆಯನ್ನು ಕಾಪಾಡುತ್ತೆ. ಹಾಗಾಗಿ ಈ ಸೆಣಬು ಇವಾಗ ಹಸಿರು ಬೆಳೆ ರೂಪದಲ್ಲಿ ಅಲ್ಲದೆ ಇದ್ರೂ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಗಿ ಇರೋದ್ರಿಂದ, ಸಮಾನಾಂತರವಾಗಿ ಸೆಣಬಿನ ಸಾಲು ಇರೋದ್ರಿಂದ ಅದು ಬೆಳೆ ಸಸ್ಯವನ್ನು ರಕ್ಷಣೆ ಮಾಡುತ್ತೆ. 2ನೇದು, ಅರಿಶಿಣ ಒಂದು ಔಷಧೀಯ ಗುಣವಿರತಕ್ಕಂಥ ಗಿಡ. ಈ ಔಷಧೀಯ ಗುಣ ಇರತಕ್ಕಂಥ ಗಿಡಗಳಿಗೆ ಬಾಧೆಗಳು ಕಡಿಮೆ, ಕೀಟಬಾಧೆಗಳು, ರೋಗಬಾಧೆಗಳು ಕಡಿಮೆ. ಯಾವುದು ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೋ, ಔಷಧೀಯ ಗುಣ ಇರುತ್ತೋ, ಅದು ಎಲೆಗಳು ಕಹಿಯಾಗಿರುತ್ತೆ ಅಥವಾ ಅದರಲ್ಲೇ ಅದು ವಿಶಿಷ್ಟವಾದಂಥ ಔಷಧೀಯ ಗುಣ ಇರುತ್ತೆ. ಅದನ್ನು ನಾವು ತಿನ್ನಲ್ಲ, ಯಾವುದೋ ಈ ಪೀಡೆಗಳು ತಿನ್ನಲ್ಲ. ಹಾಗಾಗಿ ಈ ಅರಿಶಿಣದಂಥ ಒಂದು ಬೆಳೆಯನ್ನು ಸಾವಯವದಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ನಿರಾತಂಕವಾಗಿ ಬೆಳಿಬೋದು, ಯಾವುದೇ ಸಮಸ್ಯೆ ಇಲ್ಲ. ಈ 3 ಜನ ಕೃಷಿಕ ಮಿತ್ರರು ಇದುವರೆಗೂ 75 ದಿವಸ ಆಗಿದೆ ಆಲ್ಮೋಸ್ಟ್ ಅವ್ರು ಹಾಕಿ, ಯಾವುದೇ ರೀತಿ ಬಾಧೆಗಳು ಬಂದಿಲ್ಲ ಮತ್ತು ಯಾವುದೇ ರೀತಿಯ ಸಿಂಪಡಣೆಯನ್ನು ಮಾಡಿಲ್ಲ. ಸೋ ಫಾರ್ ಸೋ ಗುಡ್. ಮುಂದೆ ಏನಾಗುತ್ತೆ ಗಮನಿಸಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸ್ಪ್ಲನೇಷನ್. ಓಕೆ, ಥ್ಯಾಂಕ್ ಯು ತಿರುಮಲ್ ಪ್ರಸಾದ್ ಅವರೇ. ಎಲ್ಲ ಪ್ರಯತ್ನ ಮಾಡಿಯಪ್ಪ, ಈ ಏರುಮಡಿ ಪದ್ಧತಿನಲ್ಲಿ ಬೆಳೀರಿ, ಸಾಕಷ್ಟು ಇದನ್ನು ಬೆಳಿಬೋದು. ಸೊ ಯಾವುದೇ ರೀತಿಯ ಸರ್, ಈಗ ನಿಮ್ ಪ್ರಕಾರ ಇದು ಈಗ ಕೀಟನಾಶಕ ಹೊಡೆದೇ ಇರೋದು ಬಿಕಾಸ್ ಅರಿಶಿನ ಒಂದು, ಆಮೇಲೆ ನಮ್ಮ ಹಸಿರು ಬೆಳೆ ಬಂದು ಅದೇ ಕೀಟನಾಶಕ ಅಲ್ಲೇ ಅಫೆಕ್ಟ್ ಆಗುತ್ತೆ ಅಂತೀರಾ? ನಮ್ಮ ಮೇನ್ ಕ್ರಾಪ್ ನ ಸೇವ್ ಮಾಡಿದೆ ಅಂತ ಹೇಳ್ತೀರಾ? ನೈಸ್ ಸರ್. ಇದು ಸೇಮ್ ಲಾಜಿಕ್ ನಮ್ಮ ಈ ಮೋಸಂಬಿ ಗಿಡದಲ್ಲಿ ಕೂಡ ಅಪ್ಲೈ ಆಗುತ್ತಾ ಅಂತ ಒಂದು ಪ್ರಶ್ನೆ. ಮಾಡ್ಬೋದು. ಈ ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನು ಹಾಕಿ ನಾವು ಬೆಳೆಸ್ಬೋದು. ಬಟ್ ನಿಮ್ಮ ಮೋಸಂಬಿ ಮರ 18 ವರ್ಷದ ಮರ ಆದ್ದರಿಂದ ಅದು ಸಾಕಷ್ಟು ಎತ್ತರಕ್ಕೆ ಬೆಳೆದಿದೆ. ಹಾಗಾಗಿ ಆ ಕೀಟಗಳು, ಏರ್ಬಾರ್ನ್ ಅಂದರೆ ಗಾಳಿಯಲ್ಲಿ ಬರ್ತಕ್ಕಂಥ ಈ ಕೀಟಗಳು ಮತ್ತು ಪೀಡೆಗಳು ಈ ನೆಲದಲ್ಲಿರ್ತಕ್ಕಂಥ ನಮ್ಮ ಸೆಣಬು ಡ್ಯಾಂಚ್ ಹೆಂಗೆ ಅಟ್ರಾಕ್ಟ್ ಮಾಡುತ್ತೆ, ಟು ಎನ್ ಎಕ್ಸ್ಟೆಂಟ್ ಮಾಡ್ಬೋದೇನೋ. ಬಟ್ ನೀವೇನು ಮಾಡಬೇಕು, ನಿಮ್ಮ ಮೋಸಂಬಿ ಗಿಡದ ಎಡಗಡೆ ಮತ್ತು ಬಲಗಡೆ ನಮ್ಮ ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಗಸೆ ಮತ್ತು ನುಗ್ಗೆ ಹಾಕೊಂಡ್ಬಿಟ್ಟು ಅದನ್ನು ಒಂದು 6 ಅಡಿ ಅಥವಾ 8 ಅಡಿ ಹೈಟಲ್ಲಿ ನಿರ್ವಹಣೆ ಮಾಡ್ತಾ ಬನ್ನಿ. ಯಾವಾಗ 6 ಅಡಿ ಎತ್ತರದಲ್ಲಿ ಅಗಸೆ ಮತ್ತು ನುಗ್ಗೆಯ ಒಂದು ಛತ್ರಿ ಕೆನಪಿ ಇರುತ್ತೋ ನಿಮ್ಮ ಮೂಸಂಬಿ ಗಿಡದ ಪಕ್ಕದಲ್ಲಿ ಸಂಗಾತಿ ಗಿಡವಾಗಿ, ಅದು ಸ್ಯಾಕ್ರಿಫೈಸಿಂಗ್ ಪ್ಲಾಂಟಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮೋಸಂಬಿ ಗಿಡಕ್ಕೆ ಬರಬಹುದಾದಂಥ ಪೀಡೆಗಳನ್ನು ನಿಯಂತ್ರಣ ಮಾಡುತ್ತೆ. ಮತ್ತು ನಿಮ್ಮ ಮೋಸಂಬಿಯ ಸಾಲಿನ ಎಡ್ಜ್ಗಳಲ್ಲಿ
ಈಗ ನೀವು ಉತ್ತರ ದಕ್ಷಿಣವಾಗಿ ಮೋಸಂಬಿ ಗಿಡ ಹಾಕ್ಕೊಂಡಿದ್ದು ಅಲ್ಲಿ ಬಂಡುಗಳಿದ್ದರೆ ಒಂದು 10ರಿಂದ 12 ಮೋಸಂಬಿ ಮರಕ್ಕೆ ಒಂದು ಬಂಡುಗಳ ಥರ ಮಾಡಿಕೊಂಡು ಆ ಬಂಡುಗಳಲ್ಲೂ 4 ಭಾಗದಲ್ಲಿ ಪ್ರತಿ ಚೌಕದ 4 ಭಾಗದಲ್ಲಿ ಈ ರೀತಿ ಈ ಸಸ್ಯಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಅಗಸೆ ಆಗ್ಬೋದು, ನುಗ್ಗೆ ಆಗ್ಬೋದು, ಸೆಣಬುಡ ಹೆಂಚುಗಳನ್ನೇ ಆಗ್ಬೋದು, ಪದೇ ಪದೇ ಬೆಳೀತಾ ಇದ್ದಾಗ ಅಲ್ಲಿ ಒಂದು ವೈವಿಧ್ಯತೆ ಸೃಷ್ಟಿಯಾಗುತ್ತೆ. ಬರ್ತಕ್ಕಂಥ ಪೀಡೆಗಳನ್ನು ಇಲ್ಲಿಂದ ವಿಕರ್ಷಣೆ ಮಾಡ್ಬೋದು. ಪ್ರತಿ ಸಲ ನಾವು ಪೀಡೆನಾಶಕವನ್ನು ಬಳಸೇ ಪೀಡೆ ನಿಯಂತ್ರಣ ಮಾಡಬೇಕಾಗಿಲ್ಲ. ಪ್ರಾಕೃತಿಕವಾಗಿಯೂ ಪ್ರಕೃತಿಯಿಂದಲೂ ನಾವು ಇದನ್ನು ನಿಯಂತ್ರಣ ಮಾಡ್ಬೋದು ಸಸ್ಯ ವೈವಿಧ್ಯತೆಗಳನ್ನು ಸೃಷ್ಟಿ ಮಾಡುವುದರಿಂದ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ಪ್ಲಾಂಟ್ ಡೈವರ್ಸಿಟಿ, grow different species of plants around your main crop, adjacent to the main crop, on the bunds of a particular block, on all the 4 sides of the bunds of a particular blocks, so that will attract the pest, or it will create an environment that will help in sustaining the plant's growth without any insects or a pest. Thank you sir, thank you very much. ಕೇಳಿಯಪ್ಪ, ಇದ್ರ ಬಗ್ಗೆ ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟು, ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್. ನೀವು ಅನಿಮಲ್ ಫ್ರೀ ಫಾರ್ಮಿಂಗು, ಅನಿಮಲ್ ರೆಸಿಡ್ಯೂ ಫ್ರೀ ಫಾರ್ಮಿಂಗ್ ಮಾಡೋರಿಗೆ ಇದು ಬಹಳ ಸಿಗ್ನಿಫಿಕೆಂಟು. ಇದನ್ನೆಷ್ಟು ಅರ್ಥ ಮಾಡ್ಕೊತೀರೋ ಅಷ್ಟು ನೀವು ಈ ಅನಿಮಲ್ ಫ್ರೀ ಫಾರ್ಮಿಂಗಲ್ಲಿ ಮುಂದುವರಿಬೋದು. ಇಲ್ಲ ಅಂದರೆ ಮತ್ತೆ ನೀವು ಎಲ್ಲೋ ಒಂದು ಕಡೆ ನನ್ನ ಗಿಡ ಚೆನ್ನಾಗಿ ಬರ್ತಾ ಇಲ್ಲ, ರೋಗ ಬಾಧೆ ಆಗ್ತಾ ಇದೆ, ನನಗೆ ಇಳುವರಿ ಬರ್ತಾ ಇಲ್ಲ, ಗುಣಮಟ್ಟ ಇಲ್ಲ ಅಂತ ಮತ್ತೆ ನಾವು ಗೊಣಗ್ತೀರಿ. ಹಾಗಾಗಿ ಇದನ್ನು ಫಂಡಮೆಂಟಲ್ ಇದು ಬೇಸಿಕ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್, ದಿಸ್ ಈಸ್ ಎನ್ ಅಬ್ಸಲ್ಯೂಟ್ ಆಲ್ಟರ್ನೇಟಿವ್ ಟು ಅನಿಮಲ್ ರೆಸಿಡ್ಯೂ ಬೇಸ್ಡ್ ಫಾರ್ಮಿಂಗ್. Organic farming will talk about animal residue based farming, whereas plants feed the plant is a concept which will complement the animal free farming or the natural farming which we are following. ಸರ್, ಮಲ್ಲಿಕಾರ್ಜುನ್ ಸರ್, ಗೌರಿಬಿದನೂರಿಂದ. ಹೇಳಿಯಪ್ಪ. ಅದೇ ನೀವು ಹೇಳಿದ್ರಲ್ಲ ಈ ಕಾನ್ಸೆಪ್ಟು, ನಾವು ಲಾಸ್ಟ್ ಸಂಡೇ ಅದೆಲ್ಲ ಕಟ್ ಮಾಡಿ ಅಲ್ಲೇ ಹಾಕಿದೀವಿ ಸರ್. ಈಗ ಡಯಾಂಚ ಸೆಣಬು ಎಲ್ಲ ಕಟ್ ಮಾಡಿ 4 ಹಳ್ಳಿ ಆಗಿತ್ತು. ಎಲ್ಲ ಗಿಡಗಳಿಗೆ ಮತ್ತೆ ಇದರಲ್ಲೆಲ್ಲ ಈಗೆಲ್ಲ ಹಾಸಿದೀವಿ ಸರ್, ಹುಲ್ಲು ಹಾಸ್ದಂಗೆ ಎಲ್ಲ ಕಡೆನೂ. ಅದೇ ನೀವು ಹೇಳಿದ್ರಲ್ಲ ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್ ಅಂತೇಳಿ, ಈಗ ಇದು ಕಾನ್ಸೆಪ್ಟ್ ಮೊನ್ನೆ ನಮ್ಗೆ ಅಲ್ಲಿ ಸೆಮಿನಾರಲ್ಲಿ ಹೇಳಿದ್ರಿ ನೀವು. ಸಂಡೇನೆ ನಮ್ಗೆ ಅದನ್ನ ಕಟ್ ಮಾಡಿಸಿ ಅವತ್ತು ಹಾಕ್ಸಿದ್ದೀನಿ ಸರ್. ಅದನ್ನ ಫೋಟೋ ಹಾಕಿದ್ದೀನಿ ಸರ್. ಫೋಟೋ ನನಗೆ ಕಳಿಸಿದ್ರಿ. ಇವತ್ತು ಸಮಯಾಭಾವ ಇದ್ದರಿಂದ ನಾನು ಶೇರ್ ಮಾಡಕ್ ಆಗ್ತಿಲ್ಲ ಮಲ್ಲಿಕಾರ್ಜುನ್, ಬಟ್ ಅದನ್ನ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ಲಿಂಕ್ ಹಾಕ್ತೀನಿ. ಖಂಡಿತ ಇದು ನೀವು ಯಾವಾಗ ಅಲ್ಲೇ ನೀವು ಕತ್ತರಿಸಿ ಮುಚ್ಚಿಗೆ ಮಾಡ್ತಿರೋ, ನಿಮ್ಮ ಬೆಳೆ ಸಸ್ಯದ ಬುಡದಲ್ಲಿ ಮುಚ್ಚಿಗೆ ಹೋದ ತಕ್ಷಣ ಅದರದ್ದು ಪರಿಣಾಮ ಬೀರ್ತಾ ಬರುತ್ತೆ. ಹಾಗಾಗಿ ನೀವು ಇದನ್ನ ಸಾಕಷ್ಟು ಈ ಸಸ್ಯ ದ್ರವ್ಯಗಳನ್ನ ಬೆಳಿರಿ, ಕತ್ತರಿಸಿ ಮುಚ್ಚಿಗೆ ಮಾಡ್ತಾ ಬನ್ನಿ. ಇದಕ್ಕಿಂತ ಇನ್ನು ಯಾವ ಇನ್ಪುಟ್ಸು ಬೇಡ, ಯಾವ ಇಂಟರ್ವೆನ್ಷನ್ ಬೇಡ. ನಾವು ಡಿಸೈಡ್ ಮಾಡಿಬಿಡಿ ಸರ್, ಏನು ಮಾಡೋದು ಬೇಡ, ಇಲ್ಲಿ ಏನ್ ಬೇಕು ಮಾಡ್ಕೊಳ್ಳಿ, ಇಲ್ಲೇ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ. ಸರ್, ಥ್ಯಾಂಕ್ ಯು. ಇದೊಂದು ಸುಸ್ಥಿರ ಕೃಷಿ ಆಗುತ್ತೆ. ಹೌದು ಸರ್, ನಿಮ್ಮ ತೋಟದಲ್ಲಂತೂ ಖಂಡಿತ ಹಾಗೆ ಆಗುತ್ತೆ. ಹೌದು ಸರ್, ಅದನ್ನ ನಾವು ಗಮನಿಸಿದೀವಿ ನಿಮ್ಮ ತೋಟಕ್ಕೆ ಬಂದಾಗ. ಮತ್ತೆ ನೀವು ಫೋಟೋ ಕಳಿಸಿದ್ರಲ್ಲ ಅದೆಲ್ಲ ಗಮನಿಸ್ತೆ. ಹೌದು ಸರ್. ಆಮೇಲೆ ಈ ಇಂಟರ್ವೆನ್ಷನ್ಸ್ ಎಲ್ಲ ಕೇವಲ 18ರಿಂದ 24 ತಿಂಗಳು. ನಾನು ಸೆಮಿನಾರ್ಲು ಇದನ್ನ ಹೇಳಿದ್ದೀನಿ ಪದೇ ಪದೇ. ಹೌದು ಸರ್. ಸರ್, ಇದು ಇಂಟರ್ಮೀಡಿಯೇಟ್ PUC ಸಿಲೆಬಸ್. ಹೌದು ಸರ್. 18 ತಿಂಗಳು 24 ತಿಂಗಳು ದಯವಿಟ್ಟು ಇದನ್ನೆಲ್ಲ ಮಾಡಿ. ಯಾವುದು ಹಸಿರು ಬೆಳೆ, ಸಂಗಾತಿ ಗಿಡ, ಸಾವಯವ ದ್ರವ್ಯಗಳ ಮುಚ್ಚಿಗೆ, ಸೂಕ್ಷ್ಮಾಣುಗಳನ್ನು ಸೇರಿಸುವುದು, ಇಂಡಿ ದ್ರಾವಣ ಮಾಡೋದು, ಇವೆಲ್ಲವೂ ಕೇವಲ 18ರಿಂದ 24 ತಿಂಗಳು. ಯಾವಾಗ ಇವೆಲ್ಲವೂ ಗಿಡಗಳೆಲ್ಲ ಬೆಳೆದು ಒಂದು ಮೈಕ್ರೋ ಕ್ಲೈಮೇಟ್ ಕಿರು ವಾತಾವರಣ ಸೃಷ್ಟಿ ಆಗುತ್ತೋ, ಆಮೇಲೆ ಏನು ಬೇಕಿಲ್ಲ, ತಾನು ಎಲ್ಲವೂ ನಿರ್ವಹಿಸ್ಕೊಂಡು ಬರುತ್ತೆ. ನಮ್ಮ ಕೆಲಸ ಏನಿದ್ರು ಮುಚ್ಚಿಗೆ ಮಾಡು, ತೇವಾಂಶ ಕಾಪಾಡು. ಈಗ ಸ್ವಲ್ಪ ನೋಡ್ತಾ ಸ್ವಲ್ಪನೇ ಅದೆಲ್ಲ. ಸೊ ಅದು 18ರಿಂದ 24 ತಿಂಗಳಿಗೆ ನೀವು ಬಂದ್ಬಿಡ್ತೀರಾ. ಹೌದು ಸರ್. ನಾನು ಇದನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಯಾಕಂದ್ರೆ ನನಗೆ ಬಂದಿದೆ ರಿಸಲ್ಟ್ಸು. ನೀವು ಅದನ್ನ ಗಮನಿಸಿದ್ರ MS ಫಾರ್ಮ್ನಲ್ಲಿ. ನೀವು ನಮ್ಮನೆ ತೋಟದಲ್ಲಿ ಅದನ್ನೇ ಮಾಡಕ್ ಹೊರಟಿದ್ದೀನಿ. ಹಾಗಾಗಿ ನೀವು ಮಾಡ್ತಿರೋ ಉಪಕ್ರಮ ಕರೆಕ್ಟ್ ಆಗಿದೆ, ಅದನ್ನೇ ಮುಂದುವರಿಸಿ. ಸೊ ನಿಮ್ಮ ತೋಟವು ಈ ಒಂದು ಸಸ್ಯಗಳಿಂದನೇ ಸಂಪೋಷಿಸಲ್ಪಟ್ಟಾದಂತ ಸುಸ್ಥಿರ ಕೃಷಿ ಚಟುವಟಿಕೆ ನಿಮ್ಮಲ್ಲಿ ನಡೀಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಈ ರೀತಿ ಹೇಳಿಯಪ್ಪ, ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆಗಳಿದ್ರೆ ಕೇಳಿ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸರ್ ನಮಸ್ಕಾರ ಸರ್. ಹೇಳಮ್ಮ. ಸರ್, ಸೆಣಬು ಹುರುಳಿ ಹಾಕಿದ್ವಿ ನಾವು. ಅದಕ್ಕೆ ಕತ್ತರಿಸಿ ಹಾಕಿದ ಮೇಲೆ ಅದಕ್ಕೆ ನೀರು, ಅದ್ರ ಮೇಲೆ ಎಲೆಗಳ ಮೇಲೆ ನೀರು ಬಿಡಬಹುದೇನ್ರಿ ಸರ್? ಮತ್ತೆ ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಮಣ್ಣು ಹಾಕ್ಬೋದು. ಅಯ್ಯೋ, ಖಂಡಿತ ಮಣ್ಣು ಹಾಕ್ಬೇಡ್ರಿ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಿ, ಅವ್ರು ಇಲ್ಲಿ ಬೆಳೆದಂತ ಸೆಣಬು ಡಂಚವನ್ನ ಕುಯ್ದು ಅರ್ಶಿನ ಗಿಡದ ಪಕ್ಕ ಹಿಂಗ್ ಮಲಗಿಸ್ಬಿಟ್ಟಿದಾರಲ್ವಾ, ಅಷ್ಟೇ. ಇದನ್ನ ಈ ತರ ಕುಯ್ದ್ಬಿಟ್ಟು ಹಿಂಗ್ ಇಟ್ಬಿಡ್ಬೇಕೇ ಹೊರತು ಇದ್ರ ಮೇಲೆ ಮತ್ತೆ ಮಣ್ಣು ಹಾಕ್ಬಾರ್ದು. ಯಾವುದೇ ಕಾರಣಕ್ಕೂ ನಾವು ಕತ್ತರಿಸಿ ಮುಚ್ಚತಕ್ಕಂಥ ಸಾವಯವ ದ್ರವ್ಯದ ಮೇಲೆ ಮಣ್ಣನ್ನು ಹಾಕಬೇಡಿ.
ಮಣ್ಣು ಹಾಕಿದ್ರೆ ಅಲ್ಲಿ ಗಾಳಿ ಆಡುವಿಕೆ ಕಮ್ಮಿ ಆಗುತ್ತೆ, ಅನ್ಏರೋಬಿಕ್ ಮೈಕ್ರೋಬ್ಸ್ ಅಂತೀವಿ, ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳು ಅವುಗಳ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಅಲ್ಲಿ ನಮ್ಮ ಬೆಳೆ ಸಸ್ಯಕ್ಕೆ ಅದರಿಂದ ಯಾವತ್ತಿದ್ರೂ ತೊಂದರೆನೇ. ಹಾಗಾಗಿ ನೋಡಿ, ಸುಮ್ಮನೆ ಮುಚ್ಚಿಗೆ ಮಾಡಿ ನೋಡಿ, ಇಲ್ಲಿ ಗಮನಿಸಿ, ಇದು ಕಳೆದ 45 ದಿವಸದ ಹಿಂದೆ ಮಾಡಿದಂಥ ಮುಚ್ಚಿಗೆ ಹಳದಿ ಬಣ್ಣಕ್ಕೆ ತಿರುಗಿದೆ, ಇದು ನೆನ್ನೆ ಮಾಡಿದಂಥ ಮುಚ್ಚಿಗೆ ಹಸಿರು ಬಣ್ಣದ ಮುಚ್ಚಿಗೆ, 2 ಲೇಯರ್ ಮುಚ್ಚಿಗೆ ಇಲ್ಲಿದೆ. ಹೋದ್ಸತಿ ಅಷ್ಟು ಅವ್ರು ಕತ್ತರಿಸಿ ಶ್ರೀಧರ್ ಸರ್ ಇಲ್ಲಿ ಮುಚ್ಚಿಗೆ ಮಾಡಿಸಿದ್ದಾರೆ, ಇದ್ರ ಮೇಲೆ ಯಾವ ಮಣ್ಣು ಹಾಕಿಲ್ಲ. ಹಾಗಾಗಿ ದಯವಿಟ್ಟು ಮುಚ್ಚಿಗೆಯ ಮೇಲೆ ಮಣ್ಣನ್ನು ಹಾಕಬೇಡಿ, ಮುಚ್ಚಿಗೆ ಕೊಟ್ಟ ನಂತರ ತೇವಾಂಶ ಕಾಪಾಡಿ. ನೀರು ಎಷ್ಟು ದಿನಕ್ಕೊಂಡ್ಬಿಡ್ಬೇಕು ಸರ್? ಮಾವಿನ ಗಿಡಕ್ಕೆ ಮತ್ತು ಹಣ್ಣಿನ ಗಿಡ, ಪಪ್ಪಾಯಿ, ತೆಂಗು. ಪ್ರಾರಂಭದಲ್ಲಿ ನಿಮ್ಮ ಮಣ್ಣಿನ ಲಕ್ಷಣ ಗಮನಿಸಬೇಕು. ಮಣ್ಣು ಮರಳು ಮಿಶ್ರಿತ ಮಣ್ಣಾಗಿರ್ಬೋದು ಅಥವಾ ಜೇಡಿ ಮಣ್ಣಾಗಿರ್ಬೋದು. ಮರಳು ಮಿಶ್ರಿತ ಮಣ್ಣಿನಲ್ಲಿ ಏನಾಗುತ್ತೆ, ನಾವು ನೀರನ್ನು ಕೊಟ್ಟಾಗ ಅಲ್ಲಿ ಮುಚ್ಚಿಗೆ ಸರಿ ಇಲ್ಲದೆ ಇದ್ದಾಗ ಅಥವಾ ಸರಂಧ್ರತೆ ಪೊರಾಸಿಟಿ ಇಲ್ಲದೆ ಇದ್ದಾಗ ಸ್ವಲ್ಪ ಮಣ್ಣು ಬೇಗ ಬಸಿದು ಹೋಗ್ಬಿಡತ್ತೆ. ಹಾಗಾಗಿ ನೀರನ್ನ ನೀವು ಪದೇ ಪದೇ ಕೊಡಬೇಕಾಗತ್ತೆ. ಯಾವಾಗ ನೀವು ಈ ರೀತಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳಿತೀರಾ, ಕತ್ತರಿಸಿ ಮುಚ್ಚಿಗೆ ಮಾಡ್ತಾ ಬರ್ತೀರಾ, ಸರಂಧ್ರತೆ ಸೃಷ್ಟಿ ಆಗ್ತಾ ಇರುತ್ತೆ. ನಿಮ್ಮ ಮಣ್ಣಿನಲ್ಲಿ ಮೇಲ್ಮಣ್ಣಿನಲ್ಲಿ, ಅದು ಮರಳು ಮಿಶ್ರಿತ ಮಣ್ಣಾಗಿದ್ದರೂ ನಿಮ್ಮ ಮೇಲ್ಮಣ್ಣಿನಲ್ಲಿ ಒಂದು ರೀತಿಯ ಸ್ಪಂಜಿನ ಥರದ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ನಾವು ಕಳೆಗಳನ್ನು ಬೆಳಿತೀವಿ, ಕಳೆಗಳನ್ನು ಕತ್ತರಿಸಿ ಅಲ್ಲೇ ಬಿಡ್ತೀವಿ, ಕವರ್ ಕ್ರಾಪ್ ಅಂತೀವಿ, ಹಸಿರು ಹೊದಿಕೆ ಬೆಳೆಗಳನ್ನು ಬೆಳೆದಿರ್ತೀವಿ. ಉಳುಮೆ ಖಂಡಿತ ಮಾಡಬಾರ್ದು. ಇವೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಮೇಲ್ಮಣ್ಣಿನಲ್ಲಿ ಒಂದು ಸ್ಪಾಂಜ್ ಥರ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಪದೇ ಪದೇ ನೀರು ಕೊಡೋದನ್ನು ನೀವು ಕಮ್ಮಿ ಮಾಡ್ತಾ ಬರ್ಬೋದು. ಅಂದರೆ ಒಂದು ಸಲ ನೀರು ಕೊಟ್ಟು ನೆಕ್ಸ್ಟ್ ನೀರು ಕೊಡೋ ಇಂಟರ್ವೆಲ್ ಇದೆಯಲ್ಲ, ಇಂಟರ್ವೆಲ್ನ ಜಾಸ್ತಿ ಮಾಡ್ಕೋಬೋದು. ಪ್ರಾರಂಭದಲ್ಲಿ 3 ದಿವಸಕ್ಕೆ ಒಂದ್ಸಲ ಕೊಡ್ತಿದ್ರೆ ಈ ಎಲ್ಲ ಬದಲಾವಣೆಗಳನ್ನು ಶುರು ಮಾಡಿದ್ಮೇಲೆ 5 ದಿವಸಕ್ಕೊಂದ್ಸತಿ, 8 ದಿವಸಕ್ಕೊಂದ್ಸತಿ, ಆ ಥರ ನೀವು ಎರಡು ನೀರಾವರಿಯ ಇದನ್ನು ಅಂತರವನ್ನು ಜಾಸ್ತಿ ಮಾಡ್ಕೋಬೋದು. ಆಮೇಲೆ ಡ್ಯೂರೇಷನ್ ಆಲ್ಸೋ, ನೀವು ಎಷ್ಟೊತ್ತು ನೀರು ಬಿಡ್ತೀರೋ ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಸೊ ಡ್ಯೂರೇಷನ್ ಶುಡ್ ಡಿಕ್ರೀಸ್ ಆ್ಯಂಡ್ ದಿ ಫ್ರೀಕ್ವೆನ್ಸಿ ಶುಡ್ ಇನ್ಕ್ರೀಸ್. ಇವೆರಡನ್ನು ನೀವು ಮಾಡ್ತಾ ಬಂದಾಗ ಕಡಿಮೆ ನೀರಿನಲ್ಲಿ ನೀವು ನೈಸರ್ಗಿಕ ಕೃಷಿಯನ್ನು ನಿರ್ವಹಣೆ ಮಾಡ್ಬೋದು. ಥ್ಯಾಂಕ್ ಯು ಸರ್. ಹಾಂ, ಒಳ್ಳೆಯದು ಮೇಡಮ್. ಕೇಳಿಯಪ್ಪ, ಇನ್ನೇನು ಮಾಹಿತಿ ಬೇಕು? ಹೇಳಿ. ಹಲೋ ಸರ್, ಶ್ಯಾಮ್ಲಾ. ಹಾಂ, ನಮಸ್ಕಾರ ಮೇಡಮ್, ಹೇಳಿ. ನಮಸ್ಕಾರ ಸರ್. ಸರ್, ಇವಾಗ ಸೆಣಬು ಡ್ಯಾಂಚ ಎಲ್ಲ ಹಾಕಿದ್ದೀನಲ್ವಾ, ಜೊತೆಗೆ ದ್ರವಣ ಕೂಡ ತೆಂಗಿನ ಮರಕ್ಕೆ ಅಂತ. ಹಿಂಡಿ ದ್ರಾವಣ ಕೊಡ್ಬೇಕಂತಿದ್ದೀರಾ, ಕೊಟ್ಟಿದ್ದೀರಾ? ಕೊಡ್ಬೇಕಾ ಅಂತ? ಅಲ್ಲ, ಕೊಡಬೇಕು. ಪ್ರಾರಂಭದಲ್ಲಿ ಕೊಡಬೇಕು. ಯಾಕೆಂದರೆ ನಾನು ನಿಮ್ಮ ಕೃಷಿ ಭೂಮಿಗೆ ಬಂದು ನೋಡಿದ್ದೀನಿ. ಆ ಮಣ್ಣಿನಲ್ಲಿ ನೀವು ಶಕ್ತಿ ತುಂಬಬೇಕು. ಅದು ನಿಮ್ಮದು ವಯಸ್ಕ ತೆಂಗಿನ ಮರಗಳು ಬೇರೆ, ಅವು ಊಟ ಕೊಟ್ಟಷ್ಟು ಒಳ್ಳೆಯದು. ಹಾಗಾಗಿ ನೀವು ತೆಂಗಿನ ಮರದ ಸುತ್ತ 1.5 ಮೀಟ್ರು, ಅಂದರೆ 4ರಿಂದ 5 ಅಡಿ ದೂರದಲ್ಲಿ, ಅದಕ್ಕೇನು ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಲ್ಲ, ಆ ಡ್ರಿಪ್ ಸರ್ಕಲ್ನಲ್ಲಿ ನೀವು ತೆಂಗಿನ ಮರದ ಗರಿಯನ್ನು ಅಲ್ಲೇ ಕತ್ತರಿಸಿ ಮುಚ್ಚಿಗೆ ಮಾಡಿ ತೆಳುವಾಗಿ ಅದರ ಮೇಲೆ ಹಿಂಡಿ ದ್ರಾವಣವನ್ನು ಕೊಡಿ. ಮತ್ತು ನೀವೇನು ಸೆಣಬುಡೆ ಅಂತ ಎಲ್ಲ ಕಡೆ ಬೆಳೆದಿದ್ದೀರಾ ಅದನ್ನು ಅಲ್ಲೇ ಕತ್ತರಿಸಿ ಎಲ್ಲಿ ಬೆಳೆದಿದ್ದೀವಿ ಅಲ್ಲೇ ಮುಚ್ಚಿಗೆ ಮಾಡ್ತಾ ಬನ್ನಿ. ಹಾಗಾಗಿ ನೀವು ಸಾವಯವ ದ್ರವ್ಯವನ್ನು ಕೊಟ್ಟಂಗಾಗತ್ತೆ, ಹಿಂಡಿ ದ್ರಾವಣನೂ ಕೊಡಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಮಣ್ಣು ಸ್ವಲ್ಪ ಪರಿವರ್ತನೆ ಆಗಬೇಕು, ಮತ್ತು ನಿಮ್ಮ ತೆಂಗಿನ ಮರಗಳಿಗೆ ಶಕ್ತಿ ಬರಬೇಕು, ಫಸಲು ಜಾಸ್ತಿ ಆಗಬೇಕು. ಹಾಗಾಗಿ ಹಿಂಡಿ ದ್ರಾವಣ ಅನ್ನೋ ಒಂದು ಏನು ಒಳಸುರಿ ಇದೆಯಲ್ಲ, ಅದನ್ನು ಖಂಡಿತ ಶುರು ಮಾಡಿ ಮತ್ತು ಮುಂದುವರಿಸಿ. ನಿಮಗೆ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ಮಣ್ಣು ಚೇಂಜ್ ಆಗೋ ತನಕ ಮುಂದುವರಿಸಿ. ಒಳ್ಳೆಯದು ಶ್ಯಾಮಲಾ ಮೇಡಮ್. ಓಕೆ, ಇನ್ನೇನಾದ್ರು ಪ್ರಶ್ನೆಗಳಿದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ? ಪ್ಲಾಂಟ್ಸ್ ಫೀಡ್ ದ ಪ್ಲಾಂಟ್, ಎನಿ ಕ್ವಶನ್? ಸರ್ ಸಂತೋಷ ಸುದ್ದಿ ಏನಂದ್ರೆ ಇನ್ನೊಬ್ರು ಹಣ್ಣಿನವರು ವೆಬಿನಾರ್ ನಲ್ಲಿ ಸೇರ್ಕೊಂಡಿದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಬರೀ ತೆಂಗಿನ ಮರದ ಕಥೆನೇ ಆಗ್ಬಿಟ್ಟಿತ್ತು ಅಂತಿದ್ರಾ? ಖಂಡಿತ. ಓಕೆ, ಥ್ಯಾಂಕ್ ಯು. ಹಾಗೆ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಜೋಡಿಸ್ಕೊಳ್ಳಿ, ಆಮೇಲೆ ಕೇಳ್ತಾ ಹೋಗೋಣ. ಮತ್ತು ಓಪನ್ ಶೇರಿಂಗಲ್ಲಿ ಮತ್ತೆ ಹೇಳ್ಬೋದು. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಸೊ ಶೇರಿಂಗ್ ಬೈ ಅವರ್ ನೆಟ್ವರ್ಕ್ ಫಾರ್ಮರ್ಸ್. ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ನಾವು. ವಿ ಹ್ಯಾವ್ ಗಟ್ few questions which we have clarified. Anybody needs English translation, so let me know, or I can translate it in the summary when I send the alert to you. Let us go to the next level now. Sharing by our network farmers. Today, as I said, there are 2 farmers being connected with us. So now let us listen to them. And again, this is an opportunity for all of you. So please, whoever wants to share the progress in your farm or the experience in your farm, before 2 p.m. on Wednesday, call me and send me those photos or videos. 8:30 p.m. I can display it and you can please share it.
So this is the opportunity for all of us to get connected and know more about our farming activity. ಸೊ ಇವತ್ತು ನಮ್ಮ ಜೊತೆ ಈ ನಮ್ಮ ಕೃಷಿಕ ಮಿತ್ರರು ಅವರ ಅನುಭವವನ್ನು ಹೇಳ್ಕೊಳ್ಳೋಕ್ಕೆ ಇಲ್ಲಿದ್ದಾರೆ. ಸೊ ಮೊದಲನೇದಾಗಿ ನಾವು ಈಗ ಶಾರದಮ್ಮ ಅವರನ್ನ ಕೇಳ್ತಾ ಹೋಗೋಣ. ನಮ್ಮ ಗಡಿನಾಡು ಬೀದರ್ ಭಾಗದಲ್ಲಿರ್ತಕ್ಕಂಥ ಅವರ ಕೃಷಿ ಭೂಮಿನಲ್ಲಿ ಅವ್ರು ಏನೇನು ಕೃಷಿ ಮಾಡ್ತಾ ಇದ್ದಾರೆ, ಏನೇನು ಬೆಳೆಗಳನ್ನು ಜೋಡಿಸ್ಕೊಂಡಿದ್ದಾರೆ, ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ, ಒಳಸುರಿಗಳನ್ನು ಹೇಗೆ ಕೊಡ್ತಾರೆ, ಕೀಟಬಾಧೆಗಳು ಬಂದಾಗ ಹೇಗೆ ನಿಯಂತ್ರಣ ಮಾಡ್ತಾರೆ, ಮತ್ತು ಈಗ ಸದ್ಯಕ್ಕೆ ಅವ್ರ ಹತ್ರ ಏನು ಹಾರ್ವೆಸ್ಟ್ ಇದೆ, ಮುಖ್ಯವಾಗಿ ಯಾವ ರೀತಿ ಬೀಜಗಳಿದೆ. ಯಾಕೆಂದರೆ ಅವರು ಸ್ಥಳೀಯ ಬೀಜಗಳು ಅಂತೀವಲ್ಲ, ನೇಟಿವ್ ಸೀಡ್ಸ್, ಸ್ಥಳೀಯ ಬೀಜಗಳನ್ನು ಉಪಯೋಗಿಸಿ ಅವ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆ ಬೀಜಗಳನ್ನು ಹಿಡಿದಿಡೋದು ಅವರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದನ್ನೆಲ್ಲ ಅವ್ರು ಚಾಚೂ ತಪ್ಪದೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗಡಿನಾಡು ಬೀದರ್ ಜಿಲ್ಲೆಯ ಶಾರದಮ್ಮನವರಿಂದ ಅವರ ಕೃಷಿ ಅನುಭವವನ್ನು ತಿಳ್ಕೊತಾ ಹೋಗೋಣ ಮತ್ತು ಅವರಲ್ಲಿ ದೊರಕಬಹುದಾದಂಥ ದೇಸಿ ತರಕಾರಿ ಬೀಜಗಳನ್ನು ಅಥವಾ ಇತರ ಬೆಳೆ ಸಸ್ಯದ ಬೀಜಗಳು ಏನಿದೆ ಅಂತ ಅವರಿಂದನೇ ಮಾಹಿತಿ ಪಡೆಯೋಣ. ಮೇಡಮ್, ನಾವು ಯುವರ್ ಟೈಮ್, ಸೊ ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ಯುವರ್ ಟೈಮ್. ಮೇಡಮ್, ಗೋ ಸ್ಲೋಲಿ. ಇಂಟ್ರಡ್ಯೂಸ್ ಯುವರ್ ಕ್ರಾಪಿಂಗ್ ಮ್ಯಾನೇಜ್ಮೆಂಟ್. ಏನೇನು ಬೆಳೆ ಜೋಡಿಸಿದ್ದೀರಾ, ಹೆಂಗೆ ನಿರ್ವಹಣೆ ಮಾಡ್ತಿದ್ದೀರಾ, ಅದನ್ನು ನೀವು ಕನ್ನಡದಲ್ಲೇ ನಿಧಾನವಾಗಿ ಹೇಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾವು ಮೊದಲು ಪ್ರಾರಂಭ ಹೆಂಗ್ ಮಾಡಿದ್ರೆ ಏನು ಕೆಮಿಕಲ್ ಹಾಕಬಾರದು, ಬಟ್ ಯಾವುದು ಸ್ಪ್ರೇನು ಮಾಡಬಾರ್ದು, ಎಲ್ಲ ನೈಸರ್ಗಿಕವಾಗಿ ಬೆಳಿಬೇಕು ಅಂತ ನಮಗ್ ಬಹಳ ಇಷ್ಟ ಆಯ್ತು. ಮತ್ತೆ ಏನಂದ್ರೆ ಜೀವನ ನೇಚರ್ ಆಗ್ಬೇಕು, ಮಾರ್ಕೆಟ್ ಆಗಬಾರ್ದು ಅನ್ನೋದು ನಮ್ದು ಒಂದು ಕಾನ್ಸೆಪ್ಟ್. ಹಿಂಗಾಗಿ ನಾವು ಇಲ್ಲಿ 1 ಎಕರೆಯಲ್ಲಿ ಮುಖ್ಯವಾಗಿ ಮಾವಿನ ಗಿಡ ಮತ್ತು ಬಾಳೆ ಗಿಡ, ಪಪ್ಪಾಯಿ, ಚಿಕ್ಕು, ಅಂಜೂರು ಮತ್ತು ನಿಂಬೆ ಹಣ್ಣು ಇವೆಲ್ಲ ಗಿಡಗಳನ್ನ ಹಾಕಿದ್ವಿ. ಆದ್ರೆ ನಾವು ಸಗಣಿದು ಗೊಬ್ಬರನೇ ಮಾಡ್ತಿದ್ವಿ ಮೊದಲು. ಇಷ್ಟೆಲ್ಲ ಮಾಡಿದ್ಮೇಲೆ ಪೇರ್ಲಿ ಗಿಡಕ್ಕೆ ಬಹಳಷ್ಟು ರೋಗ ಬಂತು. ಅಂದ್ರೆ ಹಣ್ಣುಗಳೆಲ್ಲ ಉದುರಿ ಬೀಳ್ತಿದ್ವು. ಒಂದ್ಸಲ ಯೂಟ್ಯೂಬ್ ನಲ್ಲಿ HR ಮಂಜುನಾಥ್ ಸರ್ ಅವ್ರದ್ದು ನೋಡಿದ್ವಿ. ಅವ್ರು ಹೇಳೋದ್ ವಿಷಯ ಎಲ್ಲ, ಅದು ಫೋನ್ ನಂಬರ್ ಕೂಡ ಸಿಕ್ತು ನಮ್ಗೆ. ತುಂಬಾ ಚೆನ್ನಾಗಿ, ಶಾಂತವಾಗಿ, ಸರಳವಾಗಿ, ಬಹಳ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಔಷಧಿ ಏನಂತಂದ್ರೆ ಎಲ್ಲ 3 ತರದ ಹಿಂಡಿ, ಸಾಸಿವೆ, ಶೇಂಗಾ ಮತ್ತು ಕುಸುಬಿ, 3 ಅಥವಾ 4 ತರದ ಹಿಂಡಿಗಳನ್ನ 1 kg ಮಿಶ್ರಣ ಮಾಡಿ ಅದಕ್ಕೆ ನೀರ್ ಹಾಕಿ ನೆನೆ ಇಟ್ಟರೆ ಚೆಲ್ಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಪೇರ್ಲಿ ಗಿಡಕ್ಕೆಲ್ಲ ಸುರಿದ್ವಿ ಅದನ್ನೆಲ್ಲ ಹಿಂಡಿ ದ್ರಾವಣ. 1 ವಾರದೊಳಗೆ ಅದು ಹಣ್ಣುಗಳು ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಬಿಟ್ಟು ಎಲ್ಲ ರೋಗ ಎಲ್ಲ ಹೋಗ್ಬಿಡ್ತದೆ. ನಮಗ್ ಬಹಳಷ್ಟು ಖುಷಿ ಆಯ್ತು. ಈಗ ಮತ್ತೆ ಎಲ್ಲದಕ್ಕೂ ಅದೇ ರೀತಿ ಮಾಡ್ತಾ ಇದ್ವಿ. ಮತ್ತೆ ಮೊನ್ನೆ ಒಂದ್ಸಲ ನಾನು ಪ್ರಶ್ನೆ ಕೇಳಿದ್ರೆ ಎಲ್ಲಾ ಗಿಡಗಳು ಇದೆ ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ 500 ಲೀಟರ್ ಡ್ರಮ್ ಅಥವಾ ಎಷ್ಟು ನಮ್ಮಲ್ಲಿ ಯಾವ ರೀತಿ ಡ್ರಮ್ ಇದೆ ಅದಕ್ಕೆ ಸರಿಯಾಗಿ 1 kgಗೆ 10 ಲೀಟರ್ ನೀರ್ ಹಾಕಿ ಅದು ಎಲ್ಲಾ ಕಡೆಗೆ ಅದನ್ನೇ ಮಾಡ್ಬೋದು ಅಂತ ಹೇಳಿದ್ರು. ಈಗ ನಾವೆಲ್ಲ ಅದನ್ನೇ ಮಾಡ್ತಾ ಇದೀವಿ. ಮತ್ತೆ ಹಣ್ಣುಗಳ ಗಿಡಗಳೆಲ್ಲ ಚೆನ್ನಾಗಿದಾವ. ಮತ್ತೆ ಹೆಸರು ಕಾಳು ಅದು ಬೆಳೆಸಿ ಅದು ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಮೊದಲು ಹೆಸರು ಬೆಳೆಯಕ್ಕೆ ಮೊದಲು ನಾವೆಲ್ಲ ಸೆಣಬು ಬೆಳೆಸಿದ್ವಿ. ಆ ಸೆಣಬೆಲ್ಲ ಕತ್ತರಿಸಿ ಭೂಮಿಯಲ್ಲೆಲ್ಲ ಮಣ್ಣೆಲ್ಲ ಮುಚ್ಚಿ ಹೆಸರು ಕಾಳು ಹಾಕಿದ್ವಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬಂದಿದೆ. ಎಲ್ಲಾ ಕಡೆ ನೋಡೋದಕ್ಕಿಂತ ನಮ್ಮಲ್ಲಿ ತುಂಬಾ ಹೆಸರು ಕಾಳು ತುಂಬಾ ಚೆನ್ನಾಗಿ ಬಂದಿದೆ. ಆ ನಂತರ ತರಕಾರಿ ಬಂದು ಹೀರೆಕಾಯಿ, ತುಪ್ಪದ ಹೀರೆಕಾಯಿ, ಪಡವಲಕಾಯಿ, ಬೆಂಡೆಕಾಯಿ, ಮತ್ತೆ ಅವರೆ, ತೊಂಡೆಕಾಯಿ, ಇದು ಗಜ್ಜರಿ, ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲವನ್ನು ನಾವು ಬೆಳಿತಾ ಇದೀವಿ. ಯಾವ ಕೊಂಡು ತಂದಿಲ್ಲ. ಹಿಂಗಾಗಿ ಆ ತರಕಾರಿ ಬೆಳೆಗೂ ಕೂಡ ನಿನ್ನೆ ಮೊನ್ನೆಯಿಂದ ಎಲ್ಲ ಹಿಂಡಿ ದ್ರಾವಣವನ್ನೇ ಹಾಕಿದೀವಿ. ಆದ್ರೆ ಕಾಯಿಗಳು ಇನ್ನೂ ಸ್ವಲ್ಪ, ಈಗ ಬೀಜ ಹಾಕಿ 1 ತಿಂಗಳಾಗಿದೆ. ಕಾಯಿಗಳು ಇನ್ನೊಂದು 2 ತಿಂಗಳಿಗೆ ಬಿಡ್ತಾವ. ಎಲ್ಲ ತರಕಾರಿಗಳು ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲ ಬಿಡ್ತಾವ. ಮತ್ತೆ ನಾವು ಯಾವ ಬೀಜಗಳನ್ನು ಕೊಂಡು ತಂದಿಲ್ಲ. ಅವೇ ನಮ್ ತರಕಾರಿಗಳನ್ನ ಹಾಗೆ ಬಿಟ್ಟು ಹಾಗೇನೆ ನಾವು ಬೀಜ ತಯಾರು ಮಾಡ್ಕೊಂತೀವಿ. ಮತ್ತೆ ಇನ್ನು ಬೇಡದವ್ರು ಯಾರಿಗೆ ಬೇಕಾದ್ರೂ ಕೂಡ ಬೀಜಗಳನ್ನ ನಾವು ಕೊಡ್ತಾ ಇದೀವಿ. ಮತ್ತು ತರಕಾರಿಗಳು ಬಹಳ ರುಚಿಯಾಗಿವೆ. ಮತ್ತೆ ಹಣ್ಣುಗಳು ಕೂಡ ತುಂಬಾ ರುಚಿಯಾಗಿವೆ. ನಮಗೆ ಇದು ತುಂಬಾ HR ಮಂಜುನಾಥ್ ಅವ್ರ ಮಾತು ಕೇಳಿ ನಮಗ್ ಬಹಳ ಖುಷಿಯಾಗಿದೆ. ಈ ರೀತಿ ನಾವು ಒಕ್ಕಲ್ತನ ಮಾಡ್ಬೇಕು. ಮತ್ತೆ ಈಗ ನಮ್ಗೆ ಏನ್ ಅನಿಸ್ತಂದ್ರೆ, ನಾವೆಲ್ಲ ಕೇಳ್ತೀವಿ ಪಿತೃ ಋಣ, ಮಾತೃ ಋಣ ಅಂತ. ಅದಕ್ಕಿಂತ ಹೆಚ್ಚಾಗಿ ಪರಿಸರ ಋಣ ನಮ್ಮ ಮೇಲೆ ಹೆಚ್ಚಿಗಿದೆ. ಪರಿಸರವನ್ನು ನಾವು ತುಂಬಾ ಚೆನ್ನಾಗಿ ಕಾಪಾಡ್ಬೇಕು. ಯಾಕಂದ್ರೆ ಪಂಚಭೂತಗಳು ಕೆಡಬಾರ್ದು. ಪಂಚಭೂತಗಳು ಕೆಟ್ರೆ ಪಂಚೇಂದ್ರಿಯಗಳು ಕೂಡ ಹಾಳಾಗ್ತಾವ. ಯಾಕಂದ್ರೆ ಈಗಿನ
ನಗರ ವ್ಯವಸ್ಥೆಯಲ್ಲಿ ನಮ್ಮ ಪಂಚೇಂದ್ರಿಯಗಳು ಕೂಡ ಎಲ್ಲರಿಗೆ ಮುಂದಾಗ್ತಾ ಇದಾವೆ. ಹಿಂಗಾಗಿ ನಾವು ಪರಿಸರದಲ್ಲಿ ಎಷ್ಟು ಚೆನ್ನಾಗಿ ಇರ್ತೀವಿ, ಆ ಗಾಳಿ ಒಂದೊಂದು ಗಿಡದಿಂದ ಒಂದೊಂದು ತರದ ರಾಸಾಯನಿಕ ಬಿಡುಗಡೆ ಆಗ್ತದೆ ಅಂತ ಅನಿಸ್ತತಿ. ಹೀಗೆ ನಾವೆಲ್ಲ ಹೊಲದಲ್ಲಿ ಇದು ಗಿಡಗಳ ಮಧ್ಯದಲ್ಲಿ ಓಡಾಡ್ತಿರುವಾಗ ಮನಸ್ಸು ಕೂಡ ತುಂಬಾ ಶಾಂತವಾಗಿರ್ತದೆ, ಬೇರೆ ಆಲೋಚನೆಗಳು ಬರಲ್ಲ. ಹೀಗಾಗಿ ನಮಗ ಇದು ನಿಸರ್ಗ ಜೀವನ ಅನ್ನೋಂಥದ್ದು ತುಂಬಾ ಖುಷಿ ಕೊಟ್ಟಿದೆ. ಮತ್ತೆ ಇನ್ನು ಮುಂದೆ ಮುಂದೆ ಏನಾದ್ರು ಎಜುಕೇಶನ್ ಅಂದ್ರೆ ಏನು ಅಂತಂದ್ರೆ, ಮುಂದೆ ಅಲ್ಲ ಈಗೇನೆ ಹೆಲ್ತಿ ಎಜುಕೇಶನ್ ಅನ್ನುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟದೆ ಎಲ್ಲಾ ಕಡೆ ನೋಡ್ತಾ ಇರೋದ್ರಿಂದ. ಆದ್ರೆ ನಾವು ಮಾತ್ರ ಯಾವುದೇ ರೀತಿಯ ಹೊರಗಿನಿಂದ ಔಷಧಿಗಳನ್ನು ನಾವು ಹಾಕ್ತಾ ಇಲ್ಲ. ಮತ್ತೆ ಬೀಜಗಳು ತಮಗೆ ಯಾರಾಗ್ಯಾದರೂ ಬೀಜಗಳು ಬೇಕಾದ್ರೆ ನಾವು ಇದೇ ತರಕಾರಿ ಬೀಜಗಳನ್ನ ಹಿಡಿದಿಟ್ಟು ಎಲ್ಲರಿಗೆ ಬೇಕಾದ್ರೆ ಸಪ್ಲೈ ಮಾಡಂದ್ರೆ ಮಾಡ್ತೇವೆ. ಖಂಡಿತ. ಮುಖ್ಯವಾಗಿ ನೀವು ಆಲ್ರೆಡಿ ನಿಮ್ಮ ತರಕಾರಿ ಬೀಜಗಳನ್ನು ನೀವೇ ಉತ್ಪಾದನೆ ಮಾಡಿ ಹಿಡಿದಿಟ್ಕೊಂಡಿರ್ತೀರಾ. ಮತ್ತು ಪ್ರತಿ ಹಂಗಾಮಲ್ಲಿ ಪ್ರತಿ ಸೀಸನ್ನಲ್ಲಿ ಅದನ್ನೇ ನೀವು ಉಪಯೋಗಿಸ್ತಾ ಇದ್ದೀರಾ. ಸೊ ಗುಣಮಟ್ಟದ ಸಾವಯವ ಬೀಜಗಳು ನಿಮ್ಮಲ್ಲೇ ಬೆಳೆದಿರೋದು ನಿಮ್ಮ ಹತ್ರ ಸಿಗುತ್ತೆ. ಅದು ಭಾಳ ಮುಖ್ಯವಾದ ವಿಷಯ. ಮಿತ್ರರೇ, ಯಾರಿಗೆ ಈ ತರಕಾರಿ ಬೀಜಗಳು ಬೇಕಾಗುತ್ತೆ ಅದನ್ನು ನೀವು ಶಾರದಮ್ಮ ಮೇಡಮ್ನ ನೇರವಾಗಿ ಸಂಪರ್ಕ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿರಿ, ಅವ್ರ ನಂಬರ್ ಶೇರ್ ಮಾಡ್ತೀನಿ. ಅವ್ರು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ. ಹಾಗೆ ನಮ್ಗ ಅವರು ಅರಿಷ್ಟ ಬೆಳೆದಾರ ಅಂದ್ರಲ್ಲ ಸರ್, ಅವರು ಬೇರೆ ಕಡೆಗೆಲ್ಲ ಕಳಿಸ್ಕೊಡ್ತಾರೆ, ಅದೊಂದು ನಮಗ್ ಬೇಕಾಗಿತ್ತು. ಹಾಂ ಮೇಡಮ್, ಈ ವರ್ಷ ಅಷ್ಟೇ ಅದು ಪ್ರಾರಂಭ ಮಾಡಿರೋದು. ಅಂದರೆ ಮೊನ್ನೆ ಮೇ ತಿಂಗಳಲ್ಲಿ ಅರಿಶಿನ ನಾಟಿ ಮಾಡಿದ್ದಾರೆ. ಅದು ಮೋಸ್ಟ್ಲಿ ಡಿಸೆಂಬರ್ ಜನವರಿಗೆ ಅದು ಹಾರ್ವೆಸ್ಟ್ ಬರುತ್ತಮ್ಮ. ಸಂಪೂರ್ಣವಾಗಿ ಅವರು ನೈಸರ್ಗಿಕ ಕೃಷಿನಲ್ಲೇ ಮಾಡಿದ್ದಾರೆ, ಹಿಂಡಿ ದ್ರಾವಣ ಹಾಕಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರದ್ದು ಹಾರ್ವೆಸ್ಟ್ ಬಂದ ತಕ್ಷಣ ನಾವು ಡಿಸೆಂಬರ್ ಅಥವಾ ಜನವರಿನಲ್ಲಿ ಅದು ಹಾರ್ವೆಸ್ಟ್ ಆಗುತ್ತೆ. ಹಾರ್ವೆಸ್ಟ್ ಆದಾಗ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರೇ ನಮ್ಮ ಕೃಷಿಕ ಮಿತ್ರರೇ ಬರ್ತಾರೆ, ಬಂದು ಅನೌನ್ಸ್ ಮಾಡ್ತಾರೆ. ಅವ್ರು ಹಾರ್ವೆಸ್ಟ್ ಆದ ತಕ್ಷಣ ತಾವುಗಳು ಅವರಿಂದ ಖರೀದಿ ಮಾಡಿ ಮತ್ತೆ ನಿಮ್ಮ ಭೂಮಿನಲ್ಲಿ ನೀವು ಮತ್ತೆ ಅದನ್ನು ಬೆಳೀತಾ ಹೋಗ್ಬೋದು. ಯಾಕೆಂದರೆ ಇದು ನೈಸರ್ಗಿಕವಾಗಿ ಸಾವಯವವಾಗಿ ಬೆಳೆದಂಥ ಅರಿಶಿನ ಭಾಳ ಉತ್ತಮ. ಯಾಕಂದ್ರೆ ನಿಮ್ಮ ಭೂಮಿಗೂ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾರಿಗೆ ಸಾವಯವದ ಬೆಳೆದಂಥ ಅರಿಶಿನದ ಬೀಜಗಳು ಬೇಕಾಗುತ್ತೋ ಅವರು ನಮ್ಮ ಕೃಷಿಕ ಮಿತ್ರರು ಯಾರಿದ್ದಾರೆ ಅವರನ್ನು ನೀವು ಜನವರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಹಾರ್ವೆಸ್ಟ್ ಆದ ತಕ್ಷಣ ಕಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ಖಂಡಿತ ನಮ್ಮ ವೆಬಿನಾರ್ನಲ್ಲಿ ಮಾಹಿತಿ ಬಂದೇ ಬರುತ್ತೆ, ನೀವು ಅದನ್ನು ಗಮನಿಸ್ಕೋಬೋದು. ಸರಿ, ಥ್ಯಾಂಕ್ ಯು ಮೇಡಮ್. ಸೊ ನೀವು ಗಡಿನಾಡು ಭಾಗದಲ್ಲಿದ್ದು ನಮಗಿಂತ ಬೆಂಗಳೂರಿಂದ ಭಾಳ ದೂರದಲ್ಲಿದ್ದೀರಾ, ಬೀದರ್. ಅಲ್ಲಿದ್ದು ಆ ವಾತಾವರಣದಲ್ಲಿ ಅಲ್ಲಿರ್ತಕ್ಕಂಥ ಒಂದು ವೈಪರೀತ್ಯಗಳು, ವಿಪರೀತ ಬಿಸಿಲು, ವಿಪರೀತ ಸೆಕೆ, ಕಡಿಮೆ ಮಳೆ, ಆ ಜಾಗದಲ್ಲಿ ನೀವು ಎಲ್ಲವನ್ನೂ ನಿರ್ವಹಣೆ ಮಾಡಿಕೊಂಡು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಾ. ಅಲ್ಪಾವಧಿ ಬೆಳೆಗಳು, ವಾರ್ಷಿಕ ಬೆಳೆಗಳು, ಆಹಾರ ಬೆಳೆಗಳು, ತರಕಾರಿ ಬೆಳೆಗಳು, ಸಾಕಷ್ಟು ವೈವಿಧ್ಯತೆಯೇ ನಿಮ್ಮ ತೋಟದಲ್ಲಿ, ನಿಮ್ಮ ಕೃಷಿ ಭೂಮಿನಲ್ಲಿದೆ. ಎಲ್ಲವನ್ನು ಸಂಪೂರ್ಣವಾಗಿ ಸಾವಯವದಲ್ಲಿ ನೀವು ನಿರ್ವಹಿಸ್ತಾ ಇದ್ದೀರಾ. ಅಂದರೆ ಆಸಕ್ತಿಯಿಂದ ನೀವು ಪ್ರಶ್ನೆನೂ ಮಾಡ್ತೀರಾ, ಸಾಕಷ್ಟು ನಾವು ಮಾತಾಡ್ತಿರ್ತೀವಿ ಅವಾಗವಾಗ. ಹಾಗಾಗಿ ಸೊ ನಿಮ್ಮ ಅನುಭವ ಇವತ್ತು ನಮ್ಮ ಎಲ್ಲ ಕೃಷಿಕ ಮಿತ್ರರಿಗೆ ಈ ವೆಬಿನಾರಿಂದ ತಲುಪಿದೆ. ಇನ್ನೂ ಸಾಕಷ್ಟು ಅನುಮಾನಗಳು ಅವ್ರಿಗೆ ಇರುತ್ತೆ ಮೇಡಮ್. ಸೊ ಅವರು ಅನುಮಾನ ಬಂದಾಗ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇದೇ ರೀತಿ ನೀವು ಮಾಹಿತಿನ ನಮಗೆ ಕೊಡ್ತಾ ಬನ್ನಿ. ಥ್ಯಾಂಕ್ ಯು ಶಾರದಮ್ಮ ಮೇಡಮ್. ಏನಾದ್ರು ಪ್ರಶ್ನೆಗಳಿದೆಯಾ? ಶಾರದಮ್ಮ ಮೇಡಮ್ ಅವ್ರಿಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಮೇಡಮ್, ಅದು ನಿಮ್ದು ಗಿಡಗಳು ಏನ್ ವಯಸ್ಸಿಂದ ಇದ್ದಾವೆ, ಮತ್ತೆ ಇಷ್ಟ ದಿವಸ ಇವಾಗಿನವರೆಗೂ ಏನ್ ಮಾಡಿರಿ, ಇವಾಗ ಏನ್ ಮಾಡ್ತಿದ್ದೀರಾ ಹೇಳಿದ್ರಿ, ಇಷ್ಟ ಹಿಂದೆ ಏನ್ ಮಾಡಿದ್ರಿ ಅಂತ ಸ್ವಲ್ಪ ವಿವರಿಸಿ ಮೇಡಮ್. ಗಿಡಗಳು, ಮುಖ್ಯವಾಗಿ ಹಣ್ಣಿನ ಗಿಡಗಳು ಮೇಡಮ್. ಮುಖ್ಯವಾಗಿ ಅಂದ್ರೆ ಮಾವಿನ ಗಿಡಗಳು ಮುಖ್ಯವಾಗಿ 4 ವರ್ಷದಿಂದ ಮಾಡ್ತಾ ಇದಾರೆ ಸರ್. ನಾವು ಮೊದಲೆಲ್ಲ ಮಾಡಿಲ್ಲ. 4 ವರ್ಷದಿಂದ ಮುಖ್ಯವಾಗಿ ಮಾವಿನ ಗಿಡ ಹಾಕಿದ್ವಿ, ಪಪ್ಪಾಯ ಹಾಕಿದ್ವಿ, ಅವು ತುಂಬಾ ಚೆನ್ನಾಗಿ ಬಂದವು. ಆ ನಂತರ ಅಂಜೂರು ಚೆನ್ನಾಗಿ ಬರ್ತಾ ಇದಾವ್ರಿ. ಬಾಳೆ ಗಿಡಗಳು ಕೂಡ ಅವು ಕೂಡ ತುಂಬಾ ಚೆನ್ನಾಗಿದಾವೆ. ಬಾಳೆ ಗಿಡಗಳು ಈಗ 4 ವರ್ಷದಿಂದ ಮಾಡ್ತಾ ಇದ್ವಿ. ಮುಂಚೆ ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರಿ? ಹಿಂಡಿ ದ್ರಾವಣ ಇದೆಲ್ಲ ಕೊಡೋಕ್ ಮುಂಚೆ ಏನು ಸಾವಯವದಲ್ಲಿ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಹಸು ಇಟ್ಕೊಂಡಿದ್ದೀರಾ, ಸಗಣಿಗೆಲ್ಲ ಉಪಯೋಗಿಸ್ತಿದ್ರಾ, ಏನ್ ಮಾಡ್ತಾ ಇದ್ರಿ? ಹಲೋ ಮೇಡಮ್, ಹಲೋ ಹೇಗೆ ಒಳಸುರಿಗಳನ್ನ ಏನ್ ಕೊಡ್ತಾ ಇದ್ರಿ ಮುಂಚೆ? ಹಲೋ ಹೇಳಿ ಮೇಡಮ್, ಕೇಳಿಸ್ತಿದೆ, ಹೇಳಿ. ಮುಂಚೆ ಆಕಳದ ಗೊಬ್ಬರ ಕೊಡ್ತಾ ಇದ್ವಿ.